ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೋಡ್ತಾ ಇದ್ರಲ್ಲ ಮಾವಿನ ಮರದ ತುಂಬ ಮಾವಿನಕಾಯಿ ಎಷ್ಟು ಚೆನ್ನಾಗಿದೆ. ಮುಂದೆ ಇದೆಲ್ಲ ಮರದಲ್ಲಿ ಹಣ್ಣಾಗುತ್ತೆ. ನಾನಂತೂ ಇಲ್ಲಿ ಬಂದು ಈ ಮರದಲ್ಲಿ ಹಣ್ಣಾಗ್ತಕ್ಕಂಥ ಈ ಮಾವಿನ ಹಣ್ಣನ್ನು ಖಂಡಿತ ತಿಂತೀನಿ. ನೀವು ಸಹ ಇಲ್ಲಿ ಬರ್ಬೋದು, ಹಾಗೆ ಮಾವಿನ ಹಣ್ಣನ್ನು ಖಂಡಿತ ತಿನ್ಬೋದು. ಹೌದು, ಇವತ್ತು ನಾನು ಬೆಂಗಳೂರಿಂದ ಸರಿಸುಮಾರು 60 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ರಾಶಿ ವನಸಿರಿ ಫಾರ್ಮ್ಲ್ಯಾಂಡಲ್ಲಿದ್ದೀನಿ. ಈಗಾಗಲೇ ಸಾಕಷ್ಟು ಜನಕ್ಕೆ ರಾಶಿ ವನಸಿರಿ ಫಾರ್ಮ್ಲ್ಯಾಂಡು ಪರಿಚಯ ಇದೆ. ಹೌದು, ತುಂಬ ಪ್ರೀಮಿಯಮ್ ಆದಂಥ ಒಂದು ಫಾರ್ಮ್ಲ್ಯಾಂಡು. ಇಲ್ಲಿ ಬಂದು ನೀವು ಒಂದು 1/4 ಎಕರೆ ಅಥವಾ ಒಂದು 5,000 ಸ್ಕ್ವೇರ್ ಫೀಟು, 6,000 ಸ್ಕ್ವೇರ್ ಫೀಟು, 8,000 ಸ್ಕ್ವೇರ್ ಫೀಟು, 10,000 ಸ್ಕ್ವೇರ್ ಫೀಟು ಜಾಗನ ತೊಗೊಂಡು ಸ್ವಇಚ್ಛೆಯಿಂದ ತುಂಬ ವಿಶಾಲವಾದಂಥ ಹೃದಯ ಅಂತಾರಲ್ಲ, ಆ ರೀತಿ ವಿಶಾಲವಾಗಿ ನೀವು ಜೀವನ ಮಾಡ್ಬೋದು. ಮನೆ ಪುಟ್ಟದಾಗಿದ್ದರೂ ಸುತ್ತಮುತ್ತ ಇರ್ತಕ್ಕಂಥ ಆ ಒಂದು ಜಾಗ ತುಂಬ ಚೆನ್ನಾಗಿರುತ್ತೆ. ಗೊತ್ತಲ್ವಾ, ಸಿಟಿ ಅಂದಮೇಲೆ ಕಂಪ್ಲೀಟಾಗಿ ನಮಗೆ ಒಂದು ರೀತಿ ಹೇಳಬೇಕಂದ್ರೆ ಇಕ್ಕಟ್ಟಿನ ವಾತಾವರಣ, ಜೊತೆಗೆ ಪೊಲ್ಯೂಷನ್ನು, ಏರ್ ಪೊಲ್ಯೂಷನ್ನು, ಸೌಂಡ್ ಪೊಲ್ಯೂಷನ್ನು. ಬಟ್ ಇಲ್ಲಿ ಯಾವುದೇ ರೀತಿಯಾದಂಥ ಪೊಲ್ಯೂಷನ್ ಇಲ್ಲ. ತುಂಬ ಸುಂದರವಾದಂಥ ಜಾಗ. ಒಂದು ಸತಿ ಬಂದರೆ ಮನಸ್ಸಿಗೆ ತುಂಬ ಇಷ್ಟ ಆಗ್ತಕ್ಕಂಥ ಒಂದು ಜಾಗ. ಉಸಿರಾಡ್ತಕ್ಕಂಥ ಗಾಳಿ ಎಲ್ಲ ಕಡೆಯೂ ಯಾವ ರೀತಿ ತಂಪನ್ನು ನೀಡುತ್ತೋ ಅದೇ ರೀತಿ ಭೂತಾಯಿ ಎಲ್ಲ ಕಡೆಯೂ ಹಸಿರಾಗಿರುತ್ತೆ, ಎಲ್ಲ ಕಡೆಯೂ ನಮ್ಮನ್ನ ಕೈ ಬೀಸಿ ಕರೆಯುತ್ತೆ. ಈ ಒಂದು ವಿಡಿಯೋ ನೋಡ್ತಾ ಇರ್ತಕ್ಕಂಥ ನಿಮಗೂ ಸಹ ಇಲ್ಲಿ ಜಾಗ ತೊಗೊಳ್ತಕ್ಕಂಥ ಯೋಗ ಆ ದೇವರು ಕೊಡಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ಒಂದು ವಿಡಿಯೋಗೆ ನಿಮಗೆ ಸ್ವಾಗತ ಕೋರ್ತಾ ಇದ್ದೀನಿ. ವೆಲ್ಕಮ್ ಟು ದ ವಿಡಿಯೋ. ಈ ಒಂದು ಫಾರ್ಮ್ಲ್ಯಾಂಡ್ನ ನಾನು ನಿಮಗೆ ಪರಿಚಯ ಮಾಡೋದಕ್ಕಿಂತ ಇದರ ಮಾಲೀಕರಾದಂಥ ಮುರಳಿ ಮೋಹನ ರೆಡ್ಡಿ ಅವರು ನಿಮಗೆ ಪರಿಚಯ ಮಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಮ್ಮ ಒಂದು ಚಾನಲಲ್ಲಿ ಬಂದು ನಿಮ್ಮ ಭಾಗ್ಯ ಟಿವಿಯ ಎಲ್ಲ ವೀಕ್ಷಕರಿಗೂ ಸಹ ನನ್ನ ನಮಸ್ಕಾರಗಳು. ಎಸ್, ಹಾಗೆ ಈ ಒಂದು ರಾಶಿ ವನಸಿರಿ ಫಾರ್ಮ್ಲ್ಯಾಂಡ್ ಯಾಕೆ ಹೆಸರು ಬಂತು, ಮತ್ತು ಇಲ್ಲಿ ಇರ್ತಕ್ಕಂಥ ಅಮ್ಯುನಿಟೀಸ್ ಏನು, ಮತ್ತು ಎಲ್ಲಿಂದ ಎಷ್ಟೆಷ್ಟು ಡಿಸ್ಟೆನ್ಸಲ್ಲಿ ಈ ಒಂದು ಫಾರ್ಮ್ಲ್ಯಾಂಡು ನಿಮಗೆ ಇದೆ ಅಂಥೇಳಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಮುರಳಿ ಸರ್ ನಮ್ಮ ಮೊದಲಿಗೆ ಪರಿಚಯ ಮಾಡೋಣ. ಸರ್, ನೀವು ಇಲ್ಲಿ ಈ ನೇಚರಲ್ಲಿ ಬಂದು ಫಾರ್ಮ್ಲ್ಯಾಂಡ್ ಮಾಡೋದಕ್ಕೆ ಮುಖ್ಯವಾದಂಥ ಕಾರಣ ಏನು? ಎಲ್ಲಿ ಬೇಕಾದ್ರೂ ಮಾಡ್ಬೋದಾಗಿತ್ತಲ್ವಾ? ಸರ್, ಈಗ ಫಸ್ಟ್ ಥಿಂಗ್ ಬಂದು ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ ಏರಿಯಾದಲ್ಲಿ. ನಾನೀಗ ಇಲ್ಲಿ ಲ್ಯಾಂಡ್ ನೋಡೋದಕ್ಕೆ ಬಂದಾಗ ವಾತಾವರಣ ತುಂಬ ಚೆನ್ನಾಗಿ ಕಾಣಿಸ್ತು. ಪ್ಲಸ್ ನಮ್ಮ ಫಾರ್ಮ್ ಲ್ಯಾಂಡಲ್ಲಿ ಆಲ್ರೆಡಿ ಪ್ಲಾಂಟೆಡ್ ಗಿಡಗಳು, ಮಾವಿನ ಗಿಡ, ತೆಂಗು, ಹುಣಸೆ ಗಿಡ, ಸೊ ಈ ಥರ ಸುಮಾರು ಗಿಡಗಳು ಆಲ್ರೆಡಿ ದೊಡ್ಡ ದೊಡ್ಡ ಗಿಡಗಳು ಇರೋದ್ರಿಂದ ಸೊ ಇಮಿಡಿಯೇಟ್ ಡೆವಲಪ್ಮೆಂಟ್ಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಲ್ಯಾಂಡ್ ಚೂಸ್ ಮಾಡಿದ್ವಿ. ಓಕೆ. ಸೊ ಮಾಡಿದಾದ್ಮೇಲೆ ಇನ್ನೂ ಕೆಲವು ಕಾಲೇಜ್ ಜಾಗದಲ್ಲ ನಾವು ಪ್ಲಾಂಟೇಶನ್ಸ್ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲೂ ಗ್ಯಾಪ್ ಇಲ್ಲ. ವನಸಿರಿ ಅನ್ನೋದಕ್ಕೆ ಹೆಸರಿಡೋದಕ್ಕೆ ಕಾರಣ ಅದು ಕಾಡು ಥರ ಇದೆ, ಅಂದರೆ ಮರಗಳು ಗಿಡಗಳು ಚೆನ್ನಾಗಿದೆ, ಹಂಗಾಗಿ ಅದಕ್ಕೆ ವನಸಿರಿ ಅಂತ ನಾವು ಹೆಸರು ಕೊಟ್ಟು. ಎಸ್, ಇಲ್ಲಿ ಆಗಲೇ ನೀವು ಹಕ್ಕಿಗಳ ಕಲರವ ಕೇಳ್ತಾ ಇರ್ಬೋದು. ಸಂಜೆ ಹೊತ್ತು ಆ್ಯಕ್ಚುಲಿ ತುಂಬ ತಂಪಾಗಿದೆ. ಬರೀ ಕಣ್ಣು ಮಾತ್ರ ತಂಪಲ್ಲ, ಮನಸ್ಸು ಸಹ ತಂಪಾಗಿರ್ತಕ್ಕಂಥದ್ದು. ಈ ಒಂದು ವಾತಾವರಣ ಎಂಥರಿಗೆ ಆಗಲಿ ಮನಸ್ಸುವರೆಗೊಳ್ಳುತ್ತೆ, ಮನಸ್ಸನ್ನು ಖಂಡಿತ ಗೆಲ್ಲುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇಲ್ಲಿನ ವಾತಾವರಣದ ಬಗ್ಗೆ ನೀವು ಹೇಳಬೇಕಂತ ಸರ್. ಸರ್, ಇಲ್ಲಿ ತುಂಬ ಅಂದರೆ ಇಲ್ಲಿ ಬಂದರೆ ನಾವು ಹೋಗ್ಬೇಕು ಅಂತ ಅನ್ಸಲ್ಲ ನಮಗೆ. ಅಷ್ಟು ಒಂದು ಫ್ರೀ, ಮತ್ತೆ ಪೊಲ್ಯೂಷನ್ ಇಲ್ಲ. ಹೌದು. ಮತ್ತೆ ಗಾಳಿ ನಾವು ಬೆಂಗಳೂರಲ್ಲಿ 40-45% ಆಕ್ಸಿಜನ್ ಒದ್ದಾಡ್ತಾ ಇದೀವಿ. ಸೊ ಇಲ್ಲಿ ಬಂದ್ರೆ 85 to 90% ಆಕ್ಸಿಜನ್ ಸಿಗ್ತಾ ಇದೆ. ಇಲ್ಲಿ ಬಂದ್ರೆ ತುಂಬಾ ಕಂಫರ್ಟ್ ಆಗಿ ತುಂಬಾ ಚೆನ್ನಾಗಿದೆ, ಆನಂದ ಪಡ್ತಾರೆ ಸರ್. ಈಗ ಆಲ್ರೆಡಿ ನಮ್ಮ ಕಸ್ಟಮರ್ ಸುಮಾರು ಜನ ಪ್ಲಾಟ್ ಪರ್ಚೇಸ್ ಮಾಡಿರ್ತಕ್ಕಂಥವ್ರು ಸಹ ಅವ್ರು ಸಹ ಸಾಟರ್ಡೆ ಸಂಡೇ ಬಂದು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಮೇಲೆ ಅಮ್ಯುನಿಟೀಸ್ ಎಲ್ಲ ಇದೆ, ಎಲ್ಲ ಎಂಜಾಯ್ ಮಾಡಿಕೊಂಡು ಸೊ ಗಿಡಗಳ ಅವರು ಪ್ಲಾಟ್ಗಳಲ್ಲಿ ಸೊ ಗಿಡಗಳ ಜೊತೆ ಮತ್ತೆ ನಾವು ಇಲ್ಲಿ ಕ್ಲೈಮೇಟ್ ಜೊತೆ ಇದ್ದು ಓಡ್ತಾರೆ ಸರ್. ತುಂಬ ಸಂತೋಷ. ಯಾಕೆಂದರೆ ಈಗ ಒಟ್ಟಾರೆಯಾಗಿ ಇಲ್ಲಿ ಎಷ್ಟು ಎಕರೆ ಜಾಗ ಇರ್ತಕ್ಕಂಥದ್ದು ಸರ್? ಟೋಟಲ್ ಇದು ಪ್ರಾಜೆಕ್ಟ್ ಬಂದು 40 acres. ಸೊ 40 acres ಅಲ್ಲಿ ನಾವು 10,000 ಸ್ಕ್ವೇರ್ ಫೀಟ್ಗೆ ಒಂದು ಪ್ಲಾಟ್ ಅಂತ ಮಾಡಿದ್ದೀವಿ. 10,000, 12,000, 15,000 ಪ್ಲಾಟ್ಸ್ ಆಗಿದೆ. ಆಲ್ಮೋಸ್ಟ್ ನಿಯರ್ ಬೈ ಒಂದು 65-70 ಪ್ಲಾಟ್ಸ್ ಮೇಲೆ ಸೋಲ್ಡ್ ಆಗಿಬಿಟ್ಟಿದೆ. ಇನ್ನಿರೋದು ಕಮ್ಮಿನೇ. ಲಾಸ್ಟ್ ಟೈಮ್ ನಿಮ್ಮ ಚಾನಲ್ ನೀವು ಮಾಡಿದಾಗ ಒಂದ್ಸರಿ ನಾನು ಹೇಳಿದ್ದೆ. ಹೌದು. ಹಂಗಾಗಿ ಈಗ ಆಲ್ಮೋಸ್ಟ್ ಇನ್ನೊಂದು 30-35 ಪ್ಲಾಟ್ಸ್ ಅವೈಲೇಬಲ್ ಇದೆ ಸರ್. ಹೇಗಿತ್ತು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ರೆಸ್ಪಾನ್ಸು? ಚೆನ್ನಾಗಿದೆ. ಆ್ಯಕ್ಚುಲಿ ನಿಮ್ಮ ಭಾಗ್ಯ ಟಿವಿ ವ್ಯೂವರ್ಸಿಂದ ನಮ್ಮ 15 ಪ್ಲಾಟ್ ಮೇಲೆ ಸೇಲ್ ಆಗಿದೆ. ಓಕೆ. ಸೊ ನಿಮ್ಮ ಕಸ್ಟಮರ್ಸ್ ತುಂಬ ಜೆಂಟಲ್ಲು, ಮತ್ತು ಬಂದು ಕಸ್ಟಮರ್ ಸುಮಾರು ಜನ ಪರ್ಚೇಸ್ ಮಾಡಿದ್ದಾರೆ. ಸೊ ಈಗ ಅವ್ರು ಆಲ್ರೆಡಿ ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಒಬ್ಬರು. ಹೌದು. ಸೊ ಹಂಗಾಗಿ ಒಳ್ಳೆ ವ್ಯೂವರ್ಸ್ ನಿಮ್ಮ ಕಸ್ಟಮರ್ಸ್ ಬಂದು ನಮಗೆ ಇದಾಗಿ ಹೆಲ್ಪ್ ಆಗಿದೆ ಸರ್. ಸಂತೋಷ. ಕಸ್ಟಮರ್ಗೆ ಹೆಲ್ಪ್ ಆಗಿದೆ ಅನ್ನೋದಕ್ಕಿಂತ ನೀವು ಸಹ ಅವರಿಗೆಲ್ಲ ಸಹಕಾರ ಕೊಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೂ ಎಲ್ಲ ಒಂದು ಅವಕಾಶ ಮಾಡಿಕೊಟ್ಟು ಖರೀದಿ ಮಾಡೋದಕ್ಕೆ. ಆ್ಯಂಡ್ ಈಗಾಗಲೇ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮನೆಯೂ ಸಹ ಕಟ್ತಾ ಇದ್ದಾರೆ. ತುಂಬ ಒಳ್ಳೆ ಮನೆ, ಅಂದರೆ ಫಾರ್ಮ್ ಹೌಸ್ ಮನೆ. ಆ್ಯಕ್ಚುಲಿ ಒಂದು ಡೂಪ್ಲೆಕ್ಸ್ ಮನೆ ರೀತಿ ಕಟ್ತಾ ಇರ್ತಕ್ಕಂಥದ್ದು, ನೋಡೋದಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಮನೆ. ಹಾಗೆ ಫಾರ್ಮ್ಲ್ಯಾಂಡಲ್ಲಿ ಮುಖ್ಯವಾದ ವಿಶೇಷ ಏನು ಅಂದರೆ, ಸರ್ ಹೇಳೋದಕ್ಕಿಂತ ಮೊದಲೇ ನಾನೇ ಹೇಳ್ತೀನಿ, ಬಂದು ನೋಡಿದಾಗ ನನಗೆ ಇಷ್ಟ ಆಗಿದ್ದೇನೆಂದರೆ ಇಲ್ಲಿನ ವಾತಾವರಣದ ಜೊತೆಗೆ ಪ್ರತಿಯೊಂದು ಸೈಟ್ಗೂ ರೋಡ್ ಕನೆಕ್ಟಿವಿಟಿ, ವಾಟರ್ ಕನೆಕ್ಟಿವಿಟಿ, ಡ್ರಿಪ್ಪಿಂಗ್ ವಾಟರು ಮತ್ತು ಪವರ್ ಕನೆಕ್ಟಿವಿಟಿ ಪ್ರತಿಯೊಂದು ಇರ್ತಕ್ಕಂಥದ್ದು. ಮೇಲಾಗಿ ಈ ಒಂದು ಫಾರ್ಮ್ಲ್ಯಾಂಡ್ ಬಂದು ಗೇಟೆಡ್ ಕಮ್ಯುನಿಟಿ, ಒಟ್ಟಾರೆಯಾಗಿ ಫೆನ್ಸಿಂಗ್ ಹಾಕಿದ್ದಾರೆ, ಮತ್ತು ಒಂದೇ ಎಂಟ್ರಿ ಒಂದೇ ಎಕ್ಸಿಟ್ ಇರ್ತಕ್ಕಂಥದ್ದು, ಸೆಕ್ಯೂರಿಟಿ ಇದೆ.
ಆಮೇಲೆ ಸ್ಟ್ರೀಟ್ ಲೈಟು ಇರ್ತಕ್ಕಂಥದ್ದಲ್ವಾ? ಸ್ಟ್ರೀಟ್ ಲೈಟ್ ಎಲ್ಲ ಕಡೆ ಸ್ಟ್ರೀಟ್ ಲೈಟ್ ಇದೆ ಸರ್. ಸ್ಟ್ರೀಟ್ ಲೈಟ್ ಇದೆ, ಮತ್ತೆ ಸ್ಟ್ರೀಟ್ ಲೈಟ್ ಇದೆ, CC ಕ್ಯಾಮ್ರಾ ಇದೆ, ಸೊ ವಾಟರ್ ಲೈನ್ ಇದೆ, ಪವರ್ ಕನೆಕ್ಷನ್ ಇದೆ, ಡ್ರಿಪ್ ಲೈನ್ ಎಲ್ಲ ಪ್ಲಾಟ್ಗೂ ಡ್ರಿಪ್ ಲೈನ್ ಮಾಡಿದ್ವಿ. ಈಚ್ ಪ್ಲಾಟ್ ಅಲ್ಲಿ ನಿಯರ್ ಬೈ 75 to 80-90 ಪ್ಲಾಂಟೇಶನ್ಸ್ ಮಾಡಿದ್ವಿ. ಅದ್ರಲ್ಲಿ ತೆಂಗು ಇರ್ಬೋದು, 20 ತೆಂಗು, ಮತ್ತೆ ಮಾವಿನ ಗಿಡ, ಚೇಪೆ ಗಿಡ, ಸೊ ದಾಳಂಬಿ, ನಿಯರ್ ಬೈ 25 ವೆರೈಟಿ ಆಫ್ ಫ್ರೂಟ್ಸ್ ಇದೆ. ಯಾವ ಸೀಸನ್ ಪ್ರತಿಯೊಂದು ಪ್ಲಾಟಲ್ಲಿ ನೀವು ಯಾವ ಸೀಸನಲ್ಲಿ ಬಂದರೂ ಅಟ್ಲೀಸ್ಟ್ ಕಸ್ಟಮರ್ಗೆ ಅವರು ಪ್ಲಾಟಲ್ಲಿ ಬೆಳೆದಿರ್ತಕ್ಕಂಥ ನ್ಯಾಚುರಲ್ ಆಗಂತ ಒಂದು ಹಣ್ಣು ಸಿಗಬೇಕು. ಮತ್ತು ಒಂದು ಅವ್ರಿಗೆ ಇನ್ಕಮ್ ಜನರೇಟ್ ಆಗೋದಕ್ಕೋಸ್ಕರ ಮಹಾಗನಿ ಟೀಕ್ ಇಟ್ಟಿದ್ದೀವಿ. ಒಂದು 12 years 13 years ಬಿಟ್ಟರೆ ಮಹಾಗನಿ ಟೀಕಲ್ಲಿ ಒಳ್ಳೆ ಟಿಂಬರ್ ವುಡ್ಡು ಈಗಲೇ ಒಳ್ಳೆ ಬೆಲೆ ಇದೆ. ಸೊ ಇನ್ನೊಂದು 13 years ಇನ್ನೂ ಒಳ್ಳೆ ಬೆಲೆ ಬರುತ್ತೆ. ಹೆಚ್ಚು ಕಮ್ಮಿ ಅವ್ರು ಭೂಮಿಗೆ ಪರ್ಚೇಸ್ ಮಾಡಿರ್ತಕ್ಕಂಥ ಕಾಸು ಅದು ಅವತ್ತು ಬಂದ್ಬಿಡುತ್ತೆ ಅವ್ರಿಗೆ ಪ್ಲಾಂಟ್ ಇದರಲ್ಲಿ ಏನು ಟಿಂಬರ್ ವುಡ್ಡಲ್ಲಿ ಬರುತ್ತೆ. ಸೊ ಹಂಗಾಗಿ ಕಸ್ಟಮರ್ಗೆ ಅದು ಸ್ವಲ್ಪ ಸಪೋರ್ಟ್ ಆಗುತ್ತೆ. ಮತ್ತು ಅವ್ರು ಬಂದು ನಮ್ಮ ಪ್ಲಾಟಲ್ಲಿ ಈಗ ಅವರು ಸೊ ಅವ್ರ ಪ್ಲಾಟಲ್ಲಿ ಮನೆ ಕಟ್ಕೊಬೋದು, ಕಾಟೇಜಸ್ಸು ಅಥವಾ ಫಾರ್ಮ್ ಹೌಸು ಮಾಡಿಕೊಂಡು ಅವ್ರು ಕಾಂಪೌಂಡ್ ಫೆನ್ಸಿಂಗ್ ಮಾಡಿಕೊಂಡು ಹೆಂಗೆ ಬೇಕೋ ಅವರು ಜಾಲಿ ಎಂಜಾಯ್ ಮಾಡ್ಬೋದು. ಏನಾದ್ರು ರಿಸ್ಟ್ರಿಕ್ಷನ್ಸ್ ಇದೆಯಾ? ಇದು ಮಾಡಬಾರ್ದು, ಹಿಂಗೆ ಮಾಡಬಾರ್ದು, ಸ್ವಿಮ್ಮಿಂಗ್ ಪೂಲ್ ಕಟ್ಟಬಾರ್ದು ಅಥವಾ ಬೋರ್ ಹಾಕಬಾರ್ದು, ಇಷ್ಟೇ ಫ್ಲೋರ್ ಕಟ್ಟಬಾರ್ದು ಅಥವಾ ಏನು ರಿಸ್ಟ್ರಿಕ್ಷನ್ಸ್ ಇದೆಯಾ ಇಲ್ಲಿ? ಸರ್ ನಮ್ಮಲ್ಲಿ ಹತ್ರ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಸೊ ಇಲಿಗಲ್ ಆಕ್ಟಿವಿಟೀಸು ಆ ಥರ ಏನೂ ನಡೆಸಂಗಿಲ್ಲ. ಇಲಿಗಲ್ ಮೀನ್ಸ್ ಏನೋ ಒಂದು ಸಪೋಸ್ ಏನಂತಂದು ಒಂದು ಇಂಡಸ್ಟ್ರಿ ಮಾಡೋದು ಅಥವಾ ಬೇರೆ ಅದರ್ ಏರಿಯಾ ಆ ಥರಕ್ಕೆ ಆಪ್ಷನ್ ಇಲ್ಲ. ಸೊ ಇನ್ನೆಲ್ಲ ನಾರ್ಮಲ್ ಅವ್ರ ಮನೆ ಕಟ್ಕೊಬೋದು, ಸ್ವಿಮ್ಮಿಂಗ್ ಪೂಲ್ ಮಾಡ್ಬೋದು, ಬೋರ್ ಹಾಕ್ಬೋದು, ಅವರು ವ್ಯವಸಾಯ ಮಾಡ್ಬೋದು, ಏನು ಬೇಕೋ ಮಾಡ್ಕೊಳ್ಬೋದು ಅವ್ರ ಜಮೀನು ಅದು. ಸೊ ಹಂಗಾಗಿ ಎಲ್ಲ ಯಾಕೆಂದರೆ ಸೌಂಡ್ ಪೊಲ್ಯೂಷನ್ನು ಆ ಥರ ಈಗ ತಂದ್ಬಿಟ್ಟು ಯಾರೋ ಒಬ್ಬ ಚಿಕ್ಕದಾಗಿ ಒಂದು ಇಂಡಸ್ಟ್ರಿ ಮಾಡ್ಬಿಡ್ತೀನಿ ಆ ಥರ ಅದಕ್ಕೆಲ್ಲ ಆಪ್ಷನ್ ಇರಲ್ಲ. ಯಾಕಂದ್ರೆ ಇಲ್ಲ ಅದು ಯಾಕಂದ್ರೆ ಇದು ಬಂದು ಫಾರ್ಮ್ ಲ್ಯಾಂಡು. ನೀವು ಒಂದು ಪಕ್ಕದಲ್ಲಿ ಒಂದು ಪ್ಲಾಟ್ ಇಸ್ಕೊಂಡಿರ್ತೀರ, ನೆಮ್ಮದಿಯಾಗಿ ರಿಲ್ಯಾಕ್ಸ್ ಆಗಿ ಇರ್ಬೇಕಂತ ಇಲ್ಲಿ ಬಂದು ಒಂದು ಮಿಷಿನ್ ತಂದಿಕ್ಬಿಟ್ಟು ಸೌಂಡ್ ಇಕ್ಬಿಟ್ರೆ ಸೊ ಅವ್ರು ಡಿಸ್ಟರ್ಬ್ ಅಂತ ಆಪ್ಷನ್ಸ್ ನಮ್ಮಲ್ಲಿ ಇರಲ್ಲ. ಬಟ್ ಇನ್ನು ಬೇರೆ ಏನಿದೆಯೋ ಅವ್ರ ವೈಯಕ್ತಿಕ ಏನು ಬೇಕೋ ಮಾಡ್ಕೊಬೋದು ಸರ್. ಎಕ್ಸಲೆಂಟ್. ಈಗ ಒಟ್ಟಾರೆಯಾಗಿ ಒಂದು ಫ್ಲಾಟ್ ಅಂತ ತೊಗೊಂಡಾಗ ನೀವು ಹೇಳಿದ್ರೆ 25 ಥರ ವೆರೈಟಿ ಗಿಡಗಳಿದಾವೆ ಅಂತೇಳಿ. ಹೌದು. ಅಕಸ್ಮಾತ್ ಅವ್ರಿಗೆ ಆ ಗಿಡ ಇಷ್ಟ ಆಗ್ಬೋದು, ಇಷ್ಟ ಆಗಿಲ್ಲ ಅಂದರೆ ಸರ್ ಅವ್ರಿಗೆ ಒಂದು ವೇಳೆ ಆ ಗಿಡ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಅವ್ರು ಬೇರೆ ಅವ್ರಿಗೆ ಯಾವ ಥರ ಪ್ಲಾಂಟೇಷನ್ಸ್ ಬೇಕು ತಂದು ಕೊಟ್ಟರೆ ನಾವೇ ಪ್ಲಾಂಟೇಷನ್ ಮಾಡಿ ಅದು ಮೇಂಟೈನ್ ಮಾಡ್ತೀವಿ. ಸೊ ಮತ್ತೆ ಲೈಫ್ ಟೈಮು ನಮ್ಮದೇ ಮೇಂಟೆನೆನ್ಸ್ ಇರುತ್ತೆ. ಸೊ ಎಲ್ಲ ಪ್ಲಾಟಲ್ಲೂ ಈಗ ಎಕ್ಸಾಂಪಲ್ಗೆ ಈಗ ರೋಡ್ ಮೇಂಟೆನೆನ್ಸ್ ಇರ್ಬೋದು, ಸ್ಟ್ರೀಟ್ ಲೈಟ್ ಮೇಂಟೈನ್ ಇರ್ಬೋದು, CC ಕ್ಯಾಮ್ರಾ ಮೇಂಟೆನೆನ್ಸ್ ಇರ್ಬೋದು, ಮತ್ತು ಮೋಟ್ರ್ ಬಿಲ್ಗೆ ಪವರ್ ಮೇಂಟೆನೆನ್ಸ್ ಇರ್ಬೋದು, ಸೆಕ್ಯೂರಿಟಿ ಮೇಂಟೆನೆನ್ಸು. ಸೊ ಆಮೇಲೆ ಅವ್ರ ಪ್ಲಾಟಲ್ಲಿ ಕಳೆ ಹೊಡೆಯೋದು, ಆಮೇಲೆ ಇದು ಅದಕ್ಕೆ ಫರ್ಟಿಲೈಸರು. ಸೊ ಈ ಥರ ಏನೇ ಬಂದರೂ ಸಹ ನಮ್ಮ ಕಡೆಯಿಂದನೇ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ಒಂದು ಸ್ವಲ್ಪ ಸಮ್ ಚಾರ್ಜಸ್ ಇದೆ. 30 ಪೈಸೆ ಪರ್ ಸ್ಕ್ವೇರ್ ಫೀಟ್ಗೆ ನಾವು ಚಾರ್ಜ್ ಮಾಡ್ತೀವಿ, ಮೇಂಟೆನೆನ್ಸ್ ಚಾರ್ಜ್ ಅಂತ. ಓಕೆ, ಖಂಡಿತ ನಿಮಗೆಲ್ಲ ಕುತೂಹಲ ಇರುತ್ತೆ. ಹಾಗಿದ್ರೆ ಇಷ್ಟೆಲ್ಲ ಸೌಕರ್ಯಗಳಿರ್ತಕ್ಕಂಥ, ಇಷ್ಟೆಲ್ಲ ಅನುಕೂಲಗಳು ಮಾಡ್ತಕ್ಕಂಥ ಈ ಒಂದು ಫಾರ್ಮ್ ಲ್ಯಾಂಡು ಎಲ್ಲಿದೆ ಅಂತ, ಖಂಡಿತ ಈ ಫಾರ್ಮ್ ಲ್ಯಾಂಡ್ ಎಲ್ಲಿದೆ ಮತ್ತು ಯಾವ ಲೊಕೇಶನಲ್ಲಿದೆ, ಜೊತೆಗೆ ಇದರಲ್ಲಿ ಎಷ್ಟು ಪ್ರೈಸ್ ಇದೆ, ನೀವೊಂದು 10,000 ಸ್ಕ್ವೇರ್ ಫೀಟ್ ತೊಗೋಬೇಕಾದ್ರೆ ಏನು ಪ್ರೈಸ್ ಆಗುತ್ತೆ ಎಲ್ಲನೂ, ಮತ್ತು ರಿಜಿಸ್ಟ್ರೇಷನ್ ಪ್ರೋಸೆಸ್ ಏನು, ಪ್ರತಿಯೊಂದೂ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ತಿಳಿಸ್ಕೊಡ್ತಾ ಹೋಗ್ತೀವಿ. ಮುರಳಿ ಸರ್, ಈಗ ಈ ಮರ ಎಷ್ಟು ಚಿಕ್ಕದಿದ್ರು ಇಷ್ಟೊಂದು ಮಾವಿನಕಾಯಿ ಬಿಟ್ಟಿದ್ದಿಲ್ಲ, ಯಾವ ತಳಿ ಇದು ಅಥವಾ ಎಷ್ಟು ಥರ ತಳಿ ಇದೆ ಇಲ್ಲಿ ಅಂತ? ಸರ್ ಸುಮಾರು ಇಲ್ಲಿ ಒಂದು 8 ರಿಂದ 9 ವೆರೈಟಿ ಆಫ್ ತಳಿಗಳಿದೆ. ಸೊ ಅದರಲ್ಲಿ ಬೆಂಗಳೂರು ಇದೆ, ಮತ್ತು ಮಲಗೋಬಾ ಇದೆ, ಸುಮಾರು ವೆರೈಟೀಸು, ಒಂದು ನಿಯರ್ ಬೈ 8 ರಿಂದ 9 ವೆರೈಟಿಗಳು. ಫಸ್ಟ್ ಇವೆಲ್ಲ ಓಲ್ಡ್ ಪ್ಲಾಂಟೇಷನ್ಸ್, ನಾವು ಲ್ಯಾಂಡ್ ತೆಗಿಬೇಕಾದ್ರೆ ಇದ್ದಂಥ ಪ್ಲಾಂಟೇಷನ್ಸು. ಈಗ ಮತ್ತೆ ನಾವು ಸಹ ಒಂದು ಹೊಸ ಒಳ್ಳೆ ವೆರೈಟೀಸ್ನ ಇಟ್ಟಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿಗಳೆಲ್ಲ, ರುಚಿ ನಾವು ಎಲ್ಲ ತಗೊಂಡೋಗಿ ತಿಂದಿದ್ದೀವಿ. ಒಂಥರ ಆರ್ಗ್ಯಾನಿಕ್ ಅಂತ ಹೇಳ್ಬೋದಾ? ಆರ್ಗ್ಯಾನಿಕ್ ಸರ್, ಇದಕ್ಕೆಲ್ಲ ನಾವೇನು ಫರ್ಟಿಲೈಸರ್ ಇದಕ್ಕೆಲ್ಲ ಏನು ಕೊಡಲ್ಲ, ಆರ್ಗ್ಯಾನಿಕ್. ತುಂಬ ಚೆನ್ನಾಗಿರುತ್ತೆ. ಓಕೆ, ಹೇಗೆ ಈ ಒಂದು ಮೇಂಟೆನೆನ್ಸ್ ಎಷ್ಟು ಜನ ಮಾಡ್ತಾ ಇದ್ದಾರೆ ಒಂದು ಫಾರ್ಮ್? ಸರ್ ಇಲ್ಲಿ ನಮ್ಮಲ್ಲಿ ಒಂದು ನಿಯರ್ ಬೈ ಒಂದು 17-18 ಜನ ಇದ್ದಾರೆ ಸರ್ ಲೇಬರ್ಸು. ಓಕೆ. ಸೊ ಟೋಟಲ್ ಅವ್ರಿಗೆ ಡೈಲಿ ಅದು ಕ್ಲೀನ್ ಮಾಡೋದು, ಅದು ಗೊಬ್ಬರ ಹಾಕ್ತಾರೆ, ಇಲ್ಲಾಂದ್ರೆ ಕ್ಲೀನಿಂಗು, ವಾಟರ್ ಬಿಡೋದು, ರೋಡ್ ಮೇಂಟೆನೆನ್ಸು, ಅಮ್ಯುನಿಟೀಸ್ ಏರಿಯಾ ಮೇಂಟೆನೆನ್ಸು, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಮೇಂಟೈನ್ ಮಾಡ್ತಾ ಇರ್ತಾರೆ. ಈಗ ಯಾರೋ ಇಲ್ಲಿ ಲ್ಯಾಂಡ್ ತೊಗೊಂಡಿರ್ತಾರೆ, ಅವ್ರು ಬಂದು ಏನೋ ಒಂದು ಕೆಲಸ ಮಾಡಿಸ್ಬೇಕು ಅಂತ ಬರ್ತಾರೆ, ಅಥವಾ ಕ್ಲೀನ್ ಮಾಡಿಸೋದಕ್ಕೋ ಮತ್ತೊಂದು ಇನ್ನೊಂದು ಏನೋ ಗಿಡ ಹಾಕ್ಸೋದಕ್ಕೆ, ಹಾಗೆ ಅವ್ರಿಗೆ ಯಾರು ಸಹಾಯ ಮಾಡ್ತಾರೆ? ನಾವೇ ಸರ್, ನಮ್ಮ ಟೀಮ್ ಇರುತ್ತೆ, ನಮ್ಮ ಟೀಮ್ ಅವ್ರು ಸೂಪರ್ವೈಸರ್ ಇರ್ತಾರೆ. ಸೊ ನಾವು ಅವ್ರಿಗೆ ಲಿಂಕ್ ಮಾಡಿ ಕೊಟ್ಟಿರ್ತೀವಿ. ಸೊ ಅವ್ರೇನೋ ಬಂದು ಸಣ್ಣ ಪುಟ್ಟ ಮಾಡಬೇಕು ಆ ಥರ ಇದ್ರೆ ನಮ್ಮ ಲೇಬರ್ ಮಾಡ್ತಾರೆ. ಬಿಟ್ಟು ಅವ್ರು ಏನಾರ ಕೆಲವರು, ಈಗ ಅಲ್ಲಿ ಒಬ್ರು ಕಸ್ಟಮರು ಆಕ್ಚುಲಿ ನಾವಂದ್ರೆ ಸೊಪ್ಪುಗಳು ಅದು ಇದು ಬೆಳಿಬೇಕು ಅಂತ ಫುಲ್ ಪ್ಲಾಟ್ನ ಯೂಸ್ ಮಾಡ್ಕೊಳ್ತಾರ, ಹಂಗಿದ್ದಾಗ ಅದಕ್ಕೆ ಅಡಿಷನಲ್ ಲೇಬರ್ ಪೇ ಮಾಡಬೇಕಾಗುತ್ತೆ. ಸೊ ಈಗ ಪ್ಲಾಟ್ ಮೇಂಟೆನೆನ್ಸ್ ಏನೇ ಬಂದರೂ ಗಿಡಗಳ ಮೇಂಟೆನೆನ್ಸು ಅದಕ್ಕೆಲ್ಲ ನಮ್ಮ ಲೇಬರ್ ನಮ್ಮ ಕಡೆಯಿಂದ ಮಾಡ್ಕೊಡ್ತೀವಿ, ಪ್ರೊವೈಡ್ ಮಾಡ್ತೀವಿ. ಸೂಪರ್. ಮತ್ತು ಇಲ್ಲಿ ಮಾವಿನ ಮರದ ಜೊತೆಗೆ ಇನ್ನು ಏನೇನು ಮರಗಳಿದೆ ಅಂತ ನೀವು ಗಿಡಗಳು ಹೇಳಿದೆ, ತುಂಬಾ ತರ ಹಣ್ಣುಗಳ ಗಿಡಗಳಿದೆ ಅಂತೇಳಿ. ಸರ್ ಈಗ ಆಕ್ಚುಲಿ ನೋಡಿ, ಹುಣಸೆ ಮರ, ಹೌದು, ಹುಣಸೆ ಮರಗಳು ತುಂಬಾ ಇದೆ. ಓಕೆ. ಮತ್ತೆ ಮಾವಿನ ಗಿಡ, ಹೌದು. ಇನ್ನು ಫ್ರೂಟ್ಸ್ ಪ್ಲಾಂಟೇಶನ್, ಹಳೆ ಪ್ಲಾಂಟೇಶನ್ಸ್, ತೆಂಗಿನ ಗಿಡ ಇದೆ. ಓಕೆ. ಅದು ದೊಡ್ಡ ದೊಡ್ಡ ಮರಗಳು, ತೆಂಗಿನ ಮರಗಳಿದೆ ಕೆಲವು ಪ್ಲಾಂಟೇಶನ್ ಅಲ್ಲಿ. ಓಕೆ. ಸೊ ಇನ್ನು ಹೊಸದು ನಾವು ಪ್ಲಾಂಟೇಶನ್ ಮಾಡಿದೀವಿ ಸರ್. ಈಗ ಚೇಪೆ, ಸಪೋಟ, ರಾಮಫಲ, ಸೀತಾಫಲ, ಲಕ್ಷ್ಮಣ ಫಲ, ಸೊ ಅದರ ವೆರೈಟಿ ಒಂದು 25 ವೆರೈಟಿ ನಾವು ಪ್ಲಾಂಟೇಶನ್ಸ್ ಮಾಡಿದ್ವಿ. ಇಲ್ಲೂ ಮಾವಿನ ಮರ. ಹೌದು ಸರ್, ಇದು ಮಲಗೋಬಾ ತುಂಬ ಚೆನ್ನಾಗಿದೆ ಸರ್. ಇನ್ನು ರೋಡ್ ನೋಡ್ತಾ ಇದ್ದೀನಿ, ತುಂಬ ವಿಶಾಲವಾಗಿದೆ. ಆ್ಯಕ್ಚುಲಿ
ಎಂಟ್ರೆನ್ಸಲ್ಲೂ ಸಹ ರೋಡ್ ಇದೆ, ಅಲ್ಲಿ ಡಬಲ್ ರೋಡ್ ಇರ್ತಕ್ಕಂಥದ್ದು. ಏನು ಒಂದು ವಿಡ್ತಲ್ಲಿ ರೋಡ್ ಇರ್ತಕ್ಕಂಥದ್ದು ಸರ್? ಎಂಟ್ರೆನ್ಸ್ ಬಂದು 35 ಫೀಟ್ ಡಬಲ್ ರೋಡ್ ಅದು. ಹಾಂ, 17 ಅಡಿ ಬರುತ್ತೆ ಎಂಟ್ರೆನ್ಸ್. ಓಕೆ. ಈ ರೋಡ್ ಎಲ್ಲ 25 ಫೀಟ್. ಓಕೆ. ಸೊ ಅದು ಡಬಲ್ ರೋಡ್ ಇರೋದ್ರಿಂದ 17.5 ಮಾಡಿದ್ದೀವಿ. ಓಕೆ. ಬಟ್ ಈಗ ರೋಡ್ದು ಒಂದು ಇದು ಇದೆ ಸರ್, ಏನು ಹೇಳ್ಬೇಕಂದ್ರೆ ಹಾಂ, ಈಗ ನಮ್ಮ BMRD ಲೇಔಟು ಅಥವಾ ಅಪ್ರೂವ್ಡ್ ಲೇಔಟ್ಗಳಲ್ಲಿ ರೋಡನ್ನು ನಾವು ಗೌರ್ಮೆಂಟ್ಗೆ ರಿಜಿಸ್ಟರ್ ಮಾಡ್ಕೊಟ್ಟಿರ್ತೀವಿ. ಹೌದು. ಸೊ ಇಲ್ಲಿ ಹಂಗಪ್ಪ ಇದು ಫಾರ್ಮ್ ಲ್ಯಾಂಡ್. ಓಕೆ. ಸೊ ಇದು ನಾನ್ ಅಪ್ರೂವ್ಡ್ ಬರೋದ್ರಿಂದ ಆ ಥರ ಮಾಡೋಕೆ ಆಪ್ಷನ್ ಇರಲ್ಲ. ಓಕೆ. ಈಗ ರೋಡ್ ನಾವು ಸಪೋಸ್ ನಮ್ಮ ಹೆಸರಲ್ಲಿ ಇಟ್ಕೊಂಡ್ಬಿಟ್ರೆ ಇನ್ ಫ್ಯೂಚರಲ್ಲಿ ನಮ್ಮ ಪೀಳಿಗೆ ನಮ್ಮ ಅಪ್ಪದು ನಮ್ಮ ತಾತದು ಅಂತ ಹೇಳಿ ಬರ್ತಾರೆ. ಹೌದು. ಸೊ ಹಂಗಾಗಬಾರ್ದು, ಕಸ್ಟಮರ್ ಸಮಸ್ಯೆ ಆಗಬಾರ್ದು ಅಂತ ನಾವೀಗ ಪ್ಲಾಟ್ ಪರ್ಚೇಸ್ ಮಾಡಿದವ್ರಿಗೆ ಅರ್ಧ 12.5 ಫೀಟ್ ಅವ್ರು ಬಿಟ್ಟಿರ್ತಾರೆ, ಈ ಕಡೆ ಪ್ಲಾಟ್ 12.5 ಫೀಟ್, ಈ ಕಡೆ 12.5 ಬಿಟ್ಟಿರ್ತಾರೆ. ಓಕೆ. ಸೊ ಅವ್ರದೇ ರೋಡ್ ಅದು. ಹಂಗಾರೆ ರೋಡ್ ಈ ಕಡೆ ಅರ್ಧ ಸೇರುತ್ತೆ, ಈ ಕಡೆ ಇರುತ್ತೆ. ಅದನ್ನ ನಾವು ಕಸ್ಟಮರ್ಗೆ ಡೀಟೇಲ್ ಮೆನ್ಷನ್ ಮಾಡ್ತೀವಿ. ಸೊ ಬ್ಯಾಕ್ ಕಸ್ಟಮರ್ಗೆ ನೀವು ಬಿಡ್ಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರ್ತೀವಿ. ಸೊ ಆಲ್ಮೋಸ್ಟ್ 103 ಪ್ಲಾಟ್ ಇದೆ, ಎಲ್ಲರಿಗೂ ಅದೇ ರೂಲ್ ಅಪ್ಲೈ. ಓಕೆ. ಈಗ ಇಲ್ಲಿ ಇರ್ತಕ್ಕಂಥ ಪ್ಲಾಟ್ಸ್ ಅಲ್ಲಿ ಮಿನಿಮಮ್ ಸ್ಕ್ವೇರ್ ಫೀಟ್ ಎಷ್ಟು ಪ್ಲಾಟ್ ಇದೆ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟವರೆಗೂ ಇದೆ ಸರ್? 10,000 ಇಂದ ಸ್ಟಾರ್ಟ್ ಮಾಡಿದೀವಿ. ಸೊ 20,000 to 30,000 ವರೆಗೂ ಪ್ಲಾಟ್ಸ್ ಇದಾವೆ. ಅಂದ್ರೆ ನೀವು ಬೇಕಾದ್ರೆ 1/4 ಎಕರೆ ಬೇಕಾದ್ರೂ ತಗೋಬಹುದು, ಅರ್ಧ ಎಕರೆ ಬೇಕಾದ್ರೂ ತಗೋಬಹುದು. ಹೌದು, ಎಕರೆ ಬೇಕಾದ್ರೆ ಕೊಡ್ತೀವಿ, ಎಕರೆ ಬೇಕಾದ್ರೂ ಕೊಡ್ತೀರಾ. ಇನ್ನು ನಾನು ನೋಡ್ತಾ ಇದ್ದೆ, ಅಲ್ಲೊಂದು ಮನೆ ಕಟ್ತಾ ಇದ್ರು, ಅಲ್ಲೊಂದು ಮನೆ ಕಟ್ಟಿ ಕಂಪ್ಲೀಟ್ ಆಗಿತ್ತು, ಇಲ್ಲೊಂದು ಮನೆ ಕಟ್ತಾ ಇದ್ದಾರೆ. ಬಟ್ ಒಟ್ಟು ಎಷ್ಟು ಮನೆಗಳು ಕಟ್ಟಿದ್ದಾರೆ ಇಲ್ಲಿ ಸರ್? ಈಗ 5 ಮನೆ ಆಲ್ಮೋಸ್ಟ್ ಕಂಪ್ಲೀಟೆಡ್ ಸ್ಟೇಜಲ್ಲಿ ಇದೆ. 5 ಜನ ಕಸ್ಟಮರ್ಸ್ ಕಾಟೇಜ್ ಕಟ್ಟಿದ್ದಾರೆ. ಈಗ ಇನ್ನೂ ಒಂದು 6-7 ಜನ ಸ್ಟಾರ್ಟ್ ಮಾಡ್ತಾರೆ ಸರ್. ಓಕೆ. ಸೊ ಈಗ 1 ಮಂತ್ 2 ಮಂತ್ ಸ್ಟಾರ್ಟ್ ಮಾಡೋರು ಇದ್ದಾರೆ. ಸಮ್ಮರ್ ಆದ್ಮೇಲೆ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಕಸ್ಟಮರ್ಸ್ಗೆ ಒಂದು ಬೆನಿಫಿಟ್ ಮಾಡ್ಕೊಡ್ತಾ ಇದ್ದೀವಿ ಸರ್ ನಾವು ಅದರಿಂದ. ಓಕೆ. ಈ ಕಸ್ಟಮರು ಫಾರ್ಮ್ ಹೌಸ್ ಕಟ್ಟಿರ್ತಾರೆ, ಒಂದು ಕಾಟೇಜು ಅಥವಾ ಯಾವುದೋ ಅವ್ರ ಕೆಪಾಸಿಟಿ ಹೆಂಗಿದೆಯೋ ಹಂಗೆ ಡೂಪ್ಲೆಕ್ಸು, ಸೊ ಆ ಥರ ಕಟ್ಟಿರ್ತಾರೆ. ಈಗ ನಮ್ಮಲ್ಲಿ ನಾವು Airbnb ಈ ಥರ ಇದರಲ್ಲಿ ನಾವು ಆ್ಯಡ್ಸ್ ರನ್ ಮಾಡ್ತೀವಿ, ಗೂಗಲ್ ಆ್ಯಡ್ಸ್ ಎಲ್ಲ ರನ್ ಮಾಡ್ತಾ ಇರ್ತೀವಿ. ಓಕೆ. ಸೊ ನಮಗೆ ಇಲ್ಲಿ ಸಾಟರ್ಡೆ ಸಂಡೇಗೆ ಬುಕ್ ಆಗುತ್ತೆ ಕಾಟೇಜಸ್ಸು. ಸೊ ನಾವು ಅವ್ರು ಬಂದು ಈ ಲೇಬರ್ ಇಟ್ಟು ಮೇಂಟೈನ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ಕಂಪ್ನಿಯಿಂದಲೇ ಆ ಮನೆಗಳನ್ನ ನಾವು ರೆಂಟಿಗೆ ಎತ್ಕೊಳ್ತೀವಿ. ಶನಿವಾರ ಮತ್ತು ಭಾನುವಾರ ಇಲ್ಲಿ ಹಾಲಿಡೇಸೇ. ಅವ್ರಿಗೆ ಈಗ ಒಂದು ಮನೆ ಹೆಂಗಿದೆ ಅಂತ ಅದ್ರ ಮೇಲೆ ಡಿಪೆಂಡ್. ಸೊ 10,000 ಇರ್ಬೋದು ಬಾಡಿಗೆ, 15,000 ಇರ್ಬೋದು, 20,000 ಇರ್ಬೋದು. ರೆಂಟ್ ಆದ್ರಲ್ಲಿ 50% ಅವ್ರಿಗೆ, 50% ನಮಗೆ. ಇಲ್ಲೊಂದು ಯಾವುದೋ ಮನೆ ಕಟ್ಟೋರಲ್ಲ, ಹಾಗೆ ಹೋಗಿ ನೋಡೋಣ, ನಮ್ಮ ಜನಗಳಿಗೆ ತೋರಿಸೋಣ ಯಾವ ರೀತಿ. ಬನ್ನಿ ಹೋಗೋಣ ಬನ್ನಿ. ಇದು ಏನು ನಂಬರ್ ಫ್ಲಾಟು ಮತ್ತು ಎಷ್ಟು ಸೈಜ್ ಇರ್ತಕ್ಕಂಥದ್ದು? ಇದು ಪ್ಲಾಟ್ ನಂಬರ್ 76. ಓಕೆ. ಸೊ ಇದು 11,000 ಸ್ಕ್ವೇರ್ ಫೀಟ್ ಪ್ಲಾಟ್ ಸರ್. ಇದು 11,000. ಹೌದು. ಇವರು ಆಕ್ಚುಲಿ ಸೈಟ್ ಪರ್ಚೇಸ್ ಮಾಡೋಕೆ ಸಾಫ್ಟ್ವೇರ್ ಇಂಜಿನಿಯರ್ ಅವರು ಸರ್ಜಾಪುರದಲ್ಲಿದ್ದಾರೆ. ಸರಿ. ಸೊ ಅವ್ರೀಗ ಮೊನ್ನೆ ಡೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಪೂಜೆ ಸಹ ಮಾಡಿದ್ರು. ಸೊ ಆಲ್ರೆಡಿ ಕಾಟೇಜ್ ಇನ್ನೂ ಫಿನಿಶಿಂಗ್ ಸ್ಟೇಜಲ್ಲಿ ಇದೆ. ಸಖತ್ತಾಗಿ ಕಾಣುತ್ತೆ. ನಮ್ಗೆ ರೋಡ್ನಿಂದ ಮನೆ ನೋಡೋದಕ್ಕೂ ಈ ಮನೆಯಿಂದ ಫಾರ್ಮ್ ಲ್ಯಾಂಡ್ ನೋಡೋದಕ್ಕೂ ತುಂಬ ವ್ಯತ್ಯಾಸ ಬರುತ್ತೆ. ಮೇಲೆ ಹೋಗ್ಬೋದಾ? ಹೋಗ್ಬೋದು, ಜಾಗ ಇದೆಯಾ? ಹೋಗ್ಬೋದು. ಬನ್ನಿ ನೋಡೋಣ. ಓಕೆ ವೀಕ್ಷಕರೇ, ಮೇಲ್ಗಡೆ ಯಾವ ರೀತಿಯಾಗಿದೆ ಅಂತ ನೋಡೋಣ. ಇದು ಬಂದು ಡೂಪ್ಲೆಕ್ಸ್ ಮನೆ ರೀತಿ ಏನು ಮಾಡಿಲ್ಲ, ಮೆಟ್ಲು ಹೊರಗಡೆ ಇಟ್ಟಿದ್ದಾರೆ. ಓಹೋ, ಎಷ್ಟು ವಿಶಾಲವಾದಂಥ ನೋಟ ನೋಡಿ, ಎಷ್ಟು ಸುಂದರವಾಗಿದೆ. ಕಂಪ್ಲೀಟಾಗಿ ಫಾರ್ಮ್ ಲ್ಯಾಂಡ್ ಕಾಣುತ್ತೆ, ನೋಡ್ತಾ ಇರ್ಬೋದು. ಎಲ್ಲಿ ನೋಡಿದ್ರು ಮರಗಳು, ಗಿಡಗಳು, ಹಚ್ಚನೆಯ ಹಸಿರು. ಅಲ್ಲೊಂದು ಊರು ಸಹ ಕಾಣ್ತಾ ಇದೆ, ಬೆಟ್ಟ ಗುಡ್ಡ ಕಾಣ್ತಾ ಇದೆ. 1ನೇ ಫ್ಲೋರ್ಗೆ ಎಷ್ಟು ಚೆನ್ನಾಗಿ ಒಂದು ಒಳ್ಳೆ ವ್ಯೂ ಇದೆಯಲ್ಲ. ಇನ್ನೇನಾದ್ರು ಸ್ವಲ್ಪ ವ್ಯೂ ಪಾಯಿಂಟ್ ಎಲ್ಲ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಇದು ಬಂದು ಮೋಸ್ಟ್ಲಿ ಸಿಟ್ಔಟ್ ಅಂದ್ಕೊಳ್ತೀನಿ, ಬಾಲ್ಕನಿ. ಹಾಗೆ ಇಲ್ಲೊಂದು ರೂಮ್ನ ಮಾಡಿದ್ದಾರೆ, ಕೆಳಗಡೆ ಕಿಚನ್ ಎಲ್ಲ ಮಾಡ್ಕೊಂಡಿದ್ದಾರೆ. ಇಲ್ಲಿ ಜಸ್ಟು ಅವರು ಮಲಗೋದಕ್ಕೆ ಮಾತ್ರ ಒಂದು ಕೋಣೆ ಮಾಡ್ಕೊಂಡಿದ್ದಾರೆ, ಜೊತೆಗೆ ಒಂದು ಟಾಯ್ಲೆಟ್ ಇರ್ತಕ್ಕಂಥದ್ದು, ನೀಟಾಗಿ ಸ್ನಾನದ ಮನೆ ಅಂತ ಹೇಳ್ಬೋದು. ಆ ಕಡೆ ಒಂದು ದೊಡ್ಡ ವಿಂಡೋ, ಈ ಕಡೆ ಒಂದು ದೊಡ್ಡ ವಿಂಡೋ, ಮತ್ತು ಇಲ್ಲೊಂದು ಡೋರ್ನೂ ಕೊಟ್ಟಿದ್ದಾರೆ. ಪ್ಲಸ್ ಅಲ್ಲೂ ಒಂದು ವಿಂಡೋ ಬರುತ್ತೆ ಅನಿಸುತ್ತೆ. ಎಲ್ಲ ಕಡೆಯೂ ಗ್ಲಾಸ್ ಹಾಕ್ತಾರೆ ಅನಿಸುತ್ತೆ, ಯಾಕೆಂದರೆ ಈ ಒಂದು ವಿಹಂಗಮವಾದಂಥ ನೋಟ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಬೇಕಿದ್ರೆ ನೀವು ನೋಡಿ, ಬ್ಯಾಕ್ ಸೈಡಿಂದ ನೀವು ವ್ಯೂನ ನೋಡ್ತಾ ಇದ್ದೀರಾ. ಈ ಗೋಡೆಗಳ ಮಧ್ಯ ಈ ಒಂದು ಫಾರ್ಮ್ ಲ್ಯಾಂಡ್ನ ನೋಡೋದೇ ಒಂದು ಕುತೂಹಲ, ಆಸೆ. ಯಾಕೆಂದರೆ ಅಷ್ಟು ಸೂಪರಾಗಿದೆ. ನಿಜವಾಗ್ಲೂ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆಯಲ್ವೋ, ಬಟ್ ರಿಯಲ್ ಲೈಫಲ್ಲಂತೂ ವಾವ್ ಅಂತಕ್ಕಂಥ ಫೀಲಿಂಗು ಬರ್ತಕ್ಕಂಥ ಒಂದು ಉತ್ತಮವಾದಂಥ ವಾತಾವರಣ. ಸರ್ ಮನೆ ನೋಡಿದ್ರಾ ಹೆಂಗಿದೆ? ಸರ್ ಏನಂತ ಹೇಳೋದು, ನಾನು ಇದುವರೆಗೂ 3 ಮನೆ ನೋಡಿದೆ. ಒಂದು ಭೂಲೋಕದ ಸ್ವರ್ಗ, ಇನ್ನೊಂದು ಭೂಲೋಕದ ವೈಕುಂಠ, ಇನ್ನೊಂದು ಭೂಲೋಕದ ಕೈಲಾಸ ಅಂತಲೇ ಹೇಳ್ಬೋದು. ಒಂದೊಂದು ಮನೆಗೆ ಹೋದಾಗಲೂ ಒಂದೊಂಥರ ಫೀಲಿಂಗು. ಬಟ್ ಈ ಒಂದು ಫಾರ್ಮ್ ಲ್ಯಾಂಡ್ನ ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನೋಡೋದಕ್ಕೂ, ಒಂದು ಮನೆ ಆ ಒಂದು ಬಾಗಿಲು ಅಥವಾ ಒಂದು ವಿಂಡೋಯಿಂದ ನೋಡೋದಕ್ಕೂ ಅಜಗಜಾಂತರ ಆನೆಗೂ ಇರತಕ್ಕಂಥ ಒಂದು ನೋಟದ ವ್ಯತ್ಯಾಸ. ಹಂಗಲ್ಲ ಸರ್, ಈ ಆಕ್ಚುಲಿ ಲ್ಯಾಂಡ್ ಇರ್ತಕ್ಕಂಥ ಜಾಗ ಅಂತ ಸರ್. ನೋಡಿ ಈ ಸರೌಂಡಿಂಗು ಟೋಟಲ್ ಹಿಲ್ಸ್ ಕಾಣಿಸುತ್ತೆ ನೋಡಿ. ಹೌದು. ನೀವು ನಾವು ಅಲ್ಲಿ ನಮ್ದಲ್ಲಿ ವ್ಯೂ ಪಾಯಿಂಟ್ ಇದೆ, ನಿಮ್ಗೆ ತೋರಿಸ್ತೀನಿ. ಅಮೆನಿಟೀಸ್ ಏರಿಯಾದಲ್ಲಿ ಅಲ್ಲಿ ನಿಂತ್ಕೊಂಡ್ರೆ ಟೋಟಲ್ ಸರೌಂಡಿಂಗ್ ನಿಮ್ಗೆ ಹಿಲ್ಸ್ ಕಾಣಿಸುತ್ತೆ. ಇದೊಂದು ಮಧ್ಯಭಾಗದಲ್ಲಿ ಇದ್ದಂಗೆ ನಮ್ಗೆ ಫೀಲ್ ಆಗುತ್ತೆ, ಬಾಸ್ ಆಗುತ್ತೆ. ತುಂಬಾ ಜಾಗ ಆ ಥರ ಇದೆ ಸರ್. ಹೌದು, ಲೊಕ್ಯಾಲಿಟಿ ಸೂಪರ್, 2 ಮಾತಿಲ್ಲ.
ಆ್ಯಂಡ್ ಇಲ್ಲಿ ಬಂದು ನಮಗೆ ಒಂದು ಚೂರು ಭಯ ಅನ್ನೋದು ಆಗೋದಿಲ್ಲ. ಯಾಕೆಂದರೆ ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ಯಾವಾಗಲೂ 10-15 ಜನ ಆಳು ಕಾಳು ಇಲ್ಲಿ ಇರೋದ್ರಿಂದ ನಿಮಗೆ ಒಂದು ಯಾವಾಗಲೂ ಧೈರ್ಯ. ಸೆಕ್ಯೂರಿಟಿ ಇದೆ, CC ಕ್ಯಾಮ್ರಾ ಇದೆ, ಸೊ ಲೇಬರ್ಸ್ ಇಲ್ಲೇ ಇರ್ತಾರೆ, ಸ್ಟ್ರೀಟ್ ಲೈಟ್ ಇದೆ. ಹೌದು, ನನಗಾದಂಥ ಅನುಭವ ಇಲ್ಲಿ ಬಹಳಷ್ಟು ಸಾರಿ ಬಂದಿದ್ದೀನಿ. ಏನಪ್ಪ ಅಂತಂದರೆ ಇಲ್ಲಿ ಮನೆಯೇ ಕಟ್ಟಬೇಕಂತೇನಿಲ್ಲ. ನೀವು ಬಂದು ಈ ಡೊಕಾತ್ಲಾನಲ್ಲಿ ಒಂದು ಟೆಂಟ್ ಸಿಗ್ತದಲ್ಲ, ಟೆಂಟ್ ಹೌಸು, ಆ ರೀತಿ ಬೇಕಾದ್ರೆ ಟೆಂಟ್ ಹೌಸ್ ಹಾಕಿ ಸಹ ಒಂದೇ ಸ್ಟೇ ಮಾಡಿ ಹೋಗ್ಬೋದು. ಅಷ್ಟು ಸ್ವಚ್ಛವಾಗಿರ್ತಕ್ಕಂಥ, ಅಷ್ಟು ಧೈರ್ಯ ತುಂಬತಕ್ಕಂಥ ಒಂದು ಜಾಗ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಸರ್. ನೋಡಿ, ಇದು ಗೋಶಾಲ ಮಾಡಿದ್ದೀವಿ ಸರ್. ಇದಾ? ಹೌದು ಸರ್. ಓಕೆ, ಗೋಶಾಲ ಸುಮಾರು ಒಂದು 20 ಹಸುಗಳಿದೆ, ಕುರಿ ಇದೆ, ಮೇಕೆ ಇದೆ. ಇದು ಮೇಂಟೈನ್ ಮಾಡ್ತಾ ಇದ್ದೀವಿ ನಾವು. ಹೌದಾ? ನಮಗೆ ಆ್ಯಕ್ಚುಲಿ ನಾವು ರೈತರ ಕುಟುಂಬದಿಂದ ಬಂದಿರೋದ್ರಿಂದ ನಮಗೆ ಸ್ವಲ್ಪ ಗೋಗಳು ಅಂದರೆ ಇಷ್ಟ. ಸೊ ಹಂಗಾಗಿ ನಾವು ಗೋಶಾಲ ಮೇಂಟೈನ್ ಮಾಡ್ತಾ ಇದ್ದೀವಿ ನಮ್ಮ ಓನ್ಗೆ. ಅಂದರೆ ಇಲ್ಲಿ ಆಕಳು ಹಾಲೆಲ್ಲ ಕರಿಯುತ್ತಾ? ಹೌದು ಹೌದು ಸರ್. ಏನು ಮಾಡ್ತೀರಾ ಹಾಲನ್ನೆಲ್ಲ? ಹಾಲು ನಮ್ಮ ಲೇಬರ್ ಎತ್ಕೊಳ್ತಾರೆ, ಇಲ್ಲಾಂದ್ರೆ ನಮಗೂ ಕೊಡ್ತಾರೆ, ಮನೆಗೆ ಎತ್ಕೊಂಡು ಹೋಗ್ತೀವಿ. ಓಕೆ. ಸೊ ಇದೆಲ್ಲ ನ್ಯಾಚುರಲ್ ಮಿಲ್ಕ್ ಅಲ್ವಾ. ಹಾಲು ನಮ್ಮಲ್ಲಿ ನೋಡಿ ಹಳ್ಳಿ ಕರಸು ಇದೆ. ಓಕೆ. ಹಳ್ಳಿ ಕರಸು ಹಾಲು ತುಂಬ ಒಳ್ಳೆಯದು. ಹ್ಞೂ. ಹಾಗಾಗಿ ನಾವು ಅದು ಮನೆಗೆ ಯೂಸ್ ಮಾಡ್ಕೊತೀವಿ. ಅಂದರೆ ಒಂದು ಹಸು ಸಾಕಬೇಕು ಅಂತ ಹೇಳ್ತಾರೆ, ಅಂಥದ್ರಲ್ಲಿ ನೀವು ಇಷ್ಟೊಂದು ಹಸು ಸಾಕ್ತಾ ಇದ್ದೀರಾ, ಭಾಳ ಸಂತೋಷ ಆಗುತ್ತೆ. ಹಾಂ, ಗೋಶಾಲ ಅಂದ್ರೇ ಒಂದು ಖುಷಿ. ಬಟ್ ಇಲ್ಲಿ ಮುಂದಕ್ಕೆ ಏನಾದರೂ ಮಾಡೋದಿದೆಯಾ ಗೋಗಳಿಂದ? ಕೆಲವರೆಲ್ಲ ಗಂಜಲ ಅದು ಇದೆಲ್ಲ ಇದು ಮಾಡ್ತಾರೆ. ನೋಡೋಣ ಮುಂದಿನ ಈಗ ಸದ್ಯಕ್ಕೆ ಐಡಿಯಾ ಇಲ್ಲ ನಮಗೆ. ಈಗ ಮುಂದಿನ ನೋಡೋಣ ಸರ್, ಆ ಥರ ಯಾರಾದ್ರೂ ನಮ್ಗೆ, ಯಾಕಂದ್ರೆ ಗೋಗಳು ಸೇವೆ ಮಾಡೋದು ಇಷ್ಟ ಇದೆ. ನೋಡೋಣ ಮುಂದಿನ ಅವಕಾಶ ಸಿಕ್ಕಿದ್ರೆ ಮಾಡ್ತೀವಿ. ಓಕೆ, ಸಮಯ ಎಲ್ಲ ಹೊಂದಾಣಿಕೆ ಆದರೆ. ಎಷ್ಟು ಹಸುಗಳಿದಾವೆ ಅಂದರೆ? ಇಲ್ಲಿ ಹೆಚ್ಚು ಕಮ್ಮಿ 18 ಇದೆ ಸರ್. 18 ಇದೆ. ಮತ್ತೆ ಅಲ್ಲಿ ಕುರಿ ಒಂದು 200 ಕುರಿ ಇದೆ, ಮೇಕೆ ಒಂದು 20 ಇದೆ. ಓಕೆ. ಹಂಗಾಗಿ ಇದು ನಮ್ಮ ಫಾರ್ಮ್ಗೆ ಮೇಂಟೈನ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಓನ್ಗೆ ಇಟ್ಕೊಂಡಿದ್ದೀವಿ ಇದು. ಓಕೆ, ನಿಮ್ಮ ಒನ್ ಎಕರ್ ಓನ್ಗೆ ಇಟ್ಕೊಂಡಿದ್ದೀವಿ. ಓಕೆ. ಯಾವಾಗ ನೀವು ಹಂಗಾರೆ ಇಲ್ಲೇ ಇರ್ತೀರಾ ಪರ್ಮನೆಂಟ್ ಆಗಿ? ನಾನು ಪರ್ಮನೆಂಟ್ ಆಗಿ ಇರೋಕ್ಕಾಗಲ್ಲ, ನಮ್ಗೆ ಕೆಲಸ ಕಾರ್ಯಗಳಿರುತ್ತೆ. ಸೊ ವೀಕ್ಲಿ 1 ಟೈಮ್ 2 ಟೈಮ್ ಬರ್ತಾ ಇರ್ತೀನಿ ನಾನು. ಓಕೆ. ನಮ್ಮ ಲೇಬರ್ ಇದ್ರೆ ಮೇಂಟೈನ್ ಮಾಡ್ತಾರೆ. ಸೊ ಹಂಗಾಗಿ ಇನ್ನು ಈಗ ಜನ ಒಂದು ನಮ್ಗೆ ಇನ್ನೂ ಒಂದು ಆಸೆ ಇದೆ, ಕುದುರೆ ರೈಡಿಂಗ್. ಈಗ ಆಕ್ಚುಲಿ ನಮ್ದು ನೋಡಿ ಕುದುರೆ ಬಂಡಿ ಅದು ತಂದಿದ್ದೀವಿ, ಕುದುರೆ ಬಂಡಿ. ಕುದುರೆ ಬಂದಿನ? ಹೌದು. ಓಕೆ, ರಜನಿಕಾಂತ್ ಪಿಕ್ಚರ್ ಬರುತ್ತಲ್ಲ ಬಂಡಿ. ಹೌದು. ಮತ್ತೆ ಬುಲಾಕಟ್ ರೈಡಿಂಗ್ ಇದೆ. ಇದೆಲ್ಲ ನೋಡಪ್ಪ, ರವಿಚಂದ್ರನ್ ಪಿಕ್ಚರ್ ಬರ್ತಕ್ಕಂಥ ಗಾಡಿಗಳು ಇವೆಲ್ಲ. ಹೌದು, ಆ ರೀತಿ ಇದನ್ನ ಬಂಡಿ ಇದೆ, ಬುಲಾಕಟ್ ಇದೆ. ಅವೆಲ್ಲ ರೈಡಿಂಗ್ ಕಸ್ಟಮರ್ಗೆ ಎಲ್ಲ ಫೆಸಿಲಿಟಿ ವೀಕೆಂಡ್ಸ್ ಅಲ್ಲಿ ಕೊಡ್ತೀವಿ. ಅದು ಈಗ ನಾವು ಇನ್ನೂ ಆರ್ಸ್ ಅಂತ ಈಗ ಬುಕ್ ಮಾಡಿದೀವಿ, ಆರ್ಸ್ ಬರುತ್ತೆ ಇಷ್ಟಲ್ಲೇ. ಸೊ ಹಂಗಾಗಿ ರೈಡಿಂಗ್ ಇರುತ್ತಾ? ಆರ್ಸ್ ರೈಡಿಂಗ್ ಪ್ಲಸ್ ಆರ್ಸ್ ಬಂಡಿ. ಓಕೆ, ಬಂಡಿ ರೈಡಿಂಗ್. ಸೊ ಮಲ್ಟಿಪರ್ಪಸ್ ಇದೆ. ಸೂಪರು. ಏನೋ ಇಲ್ಲ ಹಳ್ಳ ತೋಡಿದ್ರೆ ಏನಕ್ಕೆ? ಇದು ಅದೇ ಈಗ ಹಸುಗಳಿಗೆ ಗೊಬ್ಬರ ಬರುತ್ತಲ್ವಾ, ಸೊ ಅದೆಲ್ಲ ಹಾಕೋಣೋದಕ್ಕೆ. ಓಕೆ, ಗೊಬ್ಬರ ಹಾಕೋದಕ್ಕೆ. ಹೌದೌದು. ಆ ಗೊಬ್ಬರ ಏನು ಮಾಡ್ತೀರಾ ಅಂದರೆ ಮತ್ತೆ ಪ್ಲಾಂಟೇಶನ್ ಎಲ್ಲ ಇಲ್ಲೇ ಪ್ಲಾಂಟೇಶನ್ಗೆ ಕುರಿ ಗೊಬ್ಬರ, ಹಸು ಗೊಬ್ಬರ ಎಲ್ಲ ನಾವು ಫರ್ಟಿಲೈಸರ್ ಯೂಸ್ ಮಾಡಲ್ಲ. ಎಲ್ಲ ಗೊಬ್ಬರಗಳೇ ಯೂಸ್ ಮಾಡಿ ಅದೇ ಪ್ಲಾಂಟೇಶನ್ಗೆ ಹಾಕೊಂತೀವಿ. ಸೊ ಹಾಗಾಗಿ ಎಲ್ಲ ನಮಗೆ ಯೂಸ್ ಆಗುತ್ತೆ. ತುಂಬ ಸಂತೋಷ. ನೋಡಿ, ಇಲ್ಲೊಂದು ಹಸು ಎಷ್ಟು ಮುದ್ದಾಗಿ ಮೇಯ್ತಾ ಇದೆ. ಎಷ್ಟು ಮುದ್ದಾಗಿದೆ ಅಂತಂದರೆ ಅದ್ರ ಬಣ್ಣ ಆಗ್ಬೋದು, ಅದ್ರ ನೋಟ ಆಗ್ಬೋದು, ಎಷ್ಟು ಚೆನ್ನಾಗಿದೆ ನೋಡಿ. ನೋಡ್ತಾ ಇದ್ರೆ ಹಪ್ಪಿ ಮುದ್ದಾಡೋಣ ಅನಿಸುತ್ತೆ ಹಸುನ, ಅಷ್ಟು ಸ್ವಚ್ಛವಾಗಿದೆ. ಹಸುಗಳನ್ನೆಲ್ಲ ಚೆನ್ನಾಗಿ ತೊಳೆದು ಮೇಂಟೈನ್ ಮಾಡ್ತೀರಾ ಅನಿಸುತ್ತೆ? ಹೌದು ಸರ್, ಮೇಂಟೈನ್ ಮಾಡ್ತಾರೆ ನಮ್ಮ ಲೇಬರ್, ಚೆನ್ನಾಗಿ ಮಾಡ್ಕೊಂಡು. ಓಕೆ. ಒಂದು ರೀತಿ ಹೇಳ್ಬೇಕಂತಂದರೆ ಸಿಟಿಲಿರ್ತಕ್ಕಂಥ ಲೇಬರ್ ಥರನೇ ಇದೆ, ಅಷ್ಟು ಪ್ರೀಮಿಯಮ್ ಆಗಿದೆ. ಜೊತೆಗೆ ಒಂದು ಹಳ್ಳಿಯ ವಾತಾವರಣದ ಸೊಬಗು ತುಂಬಿರ್ತಕ್ಕಂಥ ಜಾಗ ಈ ಒಂದು ರಾಶಿ ವನಸಿರಿ ಫಾರ್ಮ್ ಲ್ಯಾಂಡ್ ಅಂತಲೇ ಹೇಳ್ತೀನಿ. ಖಂಡಿತ ಇಲ್ಲಿ ಸಂತೋಷ ಮನೆ ಮಾಡುತ್ತೆ. ಸಂತೋಷ ಮನೆ ಮಾಡಿದ ಕಡೆ ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲಿ ಬಂದಾಗ ನಿಮಗೆ ಸಂತೋಷ ಆನಂದ ಎರಡೂ ಸಿಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ನಮ್ಮ ಉದ್ದೇಶನೇ ಅದು ಸರ್. ಹಾಂ, ದುಡ್ಡು ಕೊಟ್ಟು ಕಸ್ಟಮರ್ ಪರ್ಚೇಸ್ ಮಾಡ್ತಾರೆ, ಅದು ಒಂದು ಪಾರ್ಟ್. ಸೊ ಅವ್ರಿಗೆ ಮೇನ್ ಆರೋಗ್ಯವೇ ಭಾಗ್ಯ ಅಂತಾರೆ. ಆರೋಗ್ಯ ಬೇಕು, ಸೊ ನೆಮ್ಮದಿ ಬೇಕು. ಸೊ ಅದು ಕಸ್ಟಮರ್ಗೆ ಒಲಿಸ್ಕೊಡ್ಬೇಕಂದ್ರೆ ನಮ್ಮದೇ. ಓಕೆ. ಮತ್ತು ಇನ್ನೊಂದೇನೆಂದರೆ ವೀಕ್ಷಕರೇ, ನಾನು ಹೇಳ್ತಕ್ಕಂಥ ಪ್ರತಿಯೊಂದು ಮಾತು ಅಕ್ಷರ ಸಹ ಸತ್ಯ ಅನ್ನೋದು ತಾವಿಲ್ಲಿ ಬಂದು ಜಾಗನ ನೋಡಿದಾಗ ನಿಮಗೆ ತಿಳಿಯುತ್ತೆ. ನೀವು ಏನಾದರೂ ನಿಮ್ಮದೇ ಆದಂಥ ಒಂದು ಸ್ವಂತ ಫಾರ್ಮ್ ಲ್ಯಾಂಡ್ ಮಾಡಬೇಕು, ಫಾರ್ಮ್ ಹೌಸ್ ಮಾಡಬೇಕು ಅಂದರೆ ಹೇಳಿ ಮಾಡಿಸಿದಂಥ ಒಂದು ಜಾಗ. ಯಾಕೆಂದರೆ ಈ ಒಂದು ಜಾಗನ ಯಾವ ರೀತಿ ಹೇಳ್ತಾರೆ ಅಂದರೆ, ಅಥವಾ ಏನಕ್ಕೆ ಪ್ರಸಿದ್ಧಿಯಾಗಿದೆ ಅಂತಂದರೆ, ಈ ಒಂದು ಜಾಗನ ಲಿಟ್ಲ್ ಇಂಗ್ಲೆಂಡ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ನೀವು ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ವೇರ್ ಈಸ್ ಲಿಟ್ಲ್ ಇಂಗ್ಲೆಂಡ್ ಇನ್ ಇಂಡಿಯಾ ಅಂತ ಹಾಕಿದಾಗ ಖಂಡಿತ ಈ ಒಂದು ಜಾಗದ ಒಂದು ಮಾಹಿತಿ ನಿಮಗೆ ಸಿಗ್ತಕ್ಕಂಥದ್ದು. ಏಕೆಂದರೆ ಇಲ್ಲಿ ಬಂದು ಕಂಪ್ಲೀಟಾಗಿ ಹೂವನ್ನು ಬೆಳೀತಾರೆ ಅಂದರೆ ಹೂವು ಯಾವಾಗಲೂ ನಗ್ತಾ ಇರುತ್ತೆ, ತುಂಬ ಸುಂದರವಾಗಿರುತ್ತೆ, ಮೃದುವಾಗಿರುತ್ತೆ. ಆ ರೀತಿಯಾದಂಥ ಹೂ ಚೆನ್ನಾಗಿ ಬೆಳಿಬೇಕಂದ್ರೆ ಮಣ್ಣು ಚೆನ್ನಾಗಿರಬೇಕು, ವಾತಾವರಣ ಚೆನ್ನಾಗಿರಬೇಕು. ಆ ರೀತಿಯಾದಂಥ ವಾತಾವರಣ ಹಾಗೆ ಮಣ್ಣು ಇರತಕ್ಕಂಥ ಜಾಗ ಇದು. ಮತ್ತು ಇಲ್ಲಿ ಮಾತ್ರ ಏನೋ ಫೆನ್ಸಿಂಗ್ ಹಾಕಿದಾರಲ್ಲ ಸರ್, ಏನು ಸಮಸ್ಯೆ? ಇದು ಕಸ್ಟಮರ್ ಆಕ್ಚುಲಿ ಒಂದು ಫ್ಯಾಮಿಲಿ ಅವರೇ 5 ಪ್ಲಾಟ್ಸ್ ಪರ್ಚೇಸ್ ಮಾಡಿದ್ದಾರೆ. 5 ಫ್ಲಾಟ್ ಅಂದರೆ 5 ಪ್ಲಾಟ್ ಮೇಲೆ ಬರುತ್ತಾ? ಹಾಂ, 1.5 ಎಕರೆ. 1.5 ಎಕರೆ. ಹೌದು. ಓಕೆ. ಬೈ ಮಾಡಿ ಅವ್ರು ಟೋಟಲ್ ಫೆನ್ಸಿಂಗ್ ಮಾಡಿದ್ದಾರೆ. ಓಕೆ. ಸೊ ಅವ್ರದಲ್ಲೆಲ್ಲ ಪ್ಲಾಂಟೇಶನ್ಸ್ ಎಲ್ಲ ಮಾಡಿದ್ದೀವಿ. ಬರ್ತಾರೆ ವೀಕ್ಲಿ ಒನ್ಸ್ ಬಂದು ಅವರು ಎಂಜಾಯ್ ಮಾಡಿ ಸೊ ಇದು ಹೋಗ್ತಾರೆ.
ಓಕೆ. ಸೊ ಅವ್ರೀಗ ಕಾಟೇಜ್ ದೊಡ್ಡದಾಗ ಒಳ್ಳೆ ವಿಲ್ಲ ಕಟ್ತಾರಂತೆ. ಓಕೆ. ಸೊ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾರೆ, ನೆಕ್ಸ್ಟ್ ಮಂತ್ 2 months ನೋಡಿ. ಈ ಥರ 4-5 ಜನ ಫ್ರೆಂಡ್ಸ್ ಬಂದು ನೀಟಾಗಿ ಈ ರೀತಿಯಾದಂಥ ಜಾಗನ ಅಕ್ಕಪಕ್ಕ ತೊಗೊಳೋದ್ರಿಂದ ಒಂದು ಅಡ್ವಾಂಟೇಜ್ ಇದೆ. ಏನು ಗೊತ್ತಾ, ನೀವು ಕಾಲು ಎಕರೆ ತೊಗೊಳ್ತೀರಾ, ನಿಮ್ಮ ಫ್ರೆಂಡು ಕಾಲು ಎಕರೆ ತೊಗೊಳ್ತಾರೆ. ನೀವು ಒಬ್ಬರೇ ತೊಗೊಂಡ್ರೆ ಬರೀ ಕಾಲು ಎಕರೆ ಫೆನ್ಸಿಂಗ್ ಹಾಕ್ತೀರಾ. ಬಟ್ ನೀವಿಬ್ಬರು ಸೇರಿ ತೊಗೊಂಡಾಗ ಏನಾಗುತ್ತೆ, ಅರ್ಧ ಎಕರೆ ಫೆನ್ಸಿಂಗ್ ಹಾಕ್ತೀರಾ. ಆಗ ನಿಮ್ಮದು ಅರ್ಧ ಎಕರೆ ಲೆಕ್ಕ ಬರುತ್ತೆ, ನಿಮ್ಮ ಫ್ರೆಂಡ್ದು ಅರ್ಧ ಎಕರೆ ಲೆಕ್ಕ ಬರುತ್ತೆ, ಮಧ್ಯದಲ್ಲಿ ಫೆನ್ಸಿಂಗ್ ಹಾಕಿಲ್ಲ ಅಂದರೆ. ಇದೆಲ್ಲ ಒಳ್ಳೆ ಅಡ್ವಾಂಟೇಜು. ಖಂಡಿತ ಒಮ್ಮೆ ಬಂದು ನೋಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಬಂದು ನೀವಿಲ್ಲಿ ಜಾಗನ ನೋಡ್ಬೋದು, ವಾತಾವರಣ ನೋಡ್ಬೋದು. ಇಲ್ಲಿ ವಾತಾವರಣ ಅಮ್ಯುನಿಟೀಸ್ ಎಲ್ಲ ಇಷ್ಟ ಆದರೆ ನೀವೊಂದು ಜಾಗನ ಗೊತ್ತು ಮಾಡ್ಕೋಬೋದು. ಆ ಜಾಗನ ಬುಕ್ ಮಾಡಿಕೊಂಡು ಖಂಡಿತ ಡಾಕ್ಯುಮೆಂಟ್ಸ್ನ ಪರಿಶೀಲನೆ ಮಾಡಿ ನಿಮ್ಗೆ ಲೀಗಲೆಲ್ಲ ಚೆನ್ನಾಗಿ ಬಂದಾದಮೇಲೆ ನೀವು ಆ ಜಾಗನ ರಿಜಿಸ್ಟರ್ ಮಾಡ್ಕೋಬೋದು ಅಂತ ಹೇಳ್ತಾ, ಈಗ ಜಾಗ ರಿಜಿಸ್ಟರ್ ಮಾಡೋದಕ್ಕೆ ನೀವೇನೇನು ಡಾಕ್ಯುಮೆಂಟ್ಸ್ ಕೊಡ್ತೀರಾ ಅನ್ನೋದಕ್ಕಿಂತ ಮುಖ್ಯವಾಗಿ, ಯಾಕೆಂದ್ರೆ ನೀವು ಒಬ್ಬರು ಒಂದು ಪೀಸ್ ಆಫ್ ಕೇಕ್ ತೊಗೊಳ್ತಾರೆ, ಓಕೆನಾ, ನೀವು ಫುಲ್ ಕೇಕ್ನೇ ತೊಗೊಂಡಿದ್ದೀರಾ ಅಲ್ವಾ. ಬಟ್ ನೀವು ಏನೇನು ಡಾಕ್ಯುಮೆಂಟ್ಸ್ ನೋಡಿ ಇಲ್ಲಿ ತೊಗೊಂಡಿದ್ದೀರಾ, ಏನೇನು ಇಂಪಾರ್ಟೆಂಟ್ ಆಗುತ್ತೆ. ನಾವು ಎರಡು ಲಾಯರ್ ಹತ್ರ ಲೀಗಲ್ ಮಾಡಿಸಿದೀವಿ. ಲ್ಯಾಂಡ್ ಪರ್ಚೇಸ್ ಮಾಡ್ಬೇಕಂದ್ರೆ ಒಂದು ವಿದ್ಯಾಭಾಸ್ಕರ್ ಅಂತ ಹೇಳ್ಬಿಟ್ಟು ಹೊಸೂರಲ್ಲಿ ಫೇಮಸ್ ಲಾಯರ್ ಅವರು. ಸೊ ಅವ್ರ ಹತ್ರ ಒಂದು ಲೀಗಲ್ ಆಗಿದೆ, ಸುಧಾರೆಡ್ಡಿ ಅಂತೇಳಿ ಅವ್ರದ್ದು ಲೀಗಲ್ ಒಪಿನಿಯನ್ 2 ಇದೆ. ಸೊ ನಾವು ಟೋಟಲ್ ಆಗಿ ನಿಯರ್ ಬೈ 1.5 month 2 month ಟೈಮ್ ಎತ್ಕೊಂಡು ಲೀಗಲ್ ಎಲ್ಲ ವೆರಿಫಿಕೇಶನ್ ಮಾಡಿ ನಾವು ತೆಗ್ದಿರೋದು. ಯಾಕೆ ನಾವು ಆ ಕೆಲಸ ಮಾಡ್ತೀವಿ ಅಂದ್ರೆ, ಫಸ್ಟ್ ಲ್ಯಾಂಡ್ ತೆಗಿಬೇಕಾದ್ರೆ ಕಸ್ಟಮರ್ ಈಗ 103 ಪ್ಲಾಟ್ ಅಂದ್ರೆ 103 ಜನ ಕಸ್ಟಮರ್ ಬರ್ತಾರೆ, 103 ಜನ ಲಾಯರ್ ಕೊಡ್ತಾರೆ. ಸೊ ಒಬ್ಬೊಬ್ರು ಒಂದೊಂದು ಕ್ವಶನ್ ಮಾಡ್ತಾರೆ. ಹಂಗಾಗಿ ಏನಿದೆ ಎಲ್ಲ ಜಾಲಾಡಿ ನಾವು ಎಕ್ಸಾಕ್ಟ್ ಲೀಗಲ್ ಅಲ್ಲಿ ನಾವು ಎರಡನೇ ಮಾತಾ ಇಲ್ಲ, 100% ಲೀಗಲ್ ಇದೆ. ಯಾವ ಲಾಯರ್ ಹತ್ರ ಹೋದ್ರು ನಾವು ಗ್ಯಾರಂಟಿ ಅದಕ್ಕೆ. ಸರಿ, ಆಯಿತು. ಈಗ ಇಲ್ಲಿ ಬಂದು ಜಾಗ ತಗೋಬೇಕಂದ್ರೆ ಪ್ರೊಸೀಜರ್ ಏನಿದೆ ಸರ್? ಏನಿಲ್ಲ, ಈಗ ಬಂದು ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಪ್ಲಾಟ್ ನಂಬರ್ ಯಾವ ಪ್ಲಾಟ್ ಬೇಕು ಅಂತ, ಯಾವ ಪ್ಲಾಟ್ ಈಗ ವೇಕೆಟ್ ಇದೆ ಅಂತ ನಾವು ಹೇಳ್ತೀವಿ. ಸೊ ನಮ್ಮ ಮಾರ್ಕೆಟಿಂಗ್ ಟೀಮ್ ತಿಳಿಸ್ತಾರೆ. ಸೊ ಅವ್ರು ಬುಕ್ ಮಾಡ್ಕೊಂಡು ಅಡ್ವಾನ್ಸ್ ಪೇ ಮಾಡಿ ಲೀಗಲ್ ಡಾಕ್ಯುಮೆಂಟ್ ಕೊಡ್ತೀವಿ. ಲೀಗಲ್ ಚೆಕ್ ಮಾಡ್ಕೊಳ್ಳಿ, 15 days 1 month ಟೈಮ್ ಕೊಡ್ತೀವಿ. ಸೊ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಅಂದರೆ ಅಡ್ವಾನ್ಸ್ ಅಂದ್ರೆ ಎಷ್ಟು ಕೊಡಬೇಕಾಗುತ್ತೆ? ಅಡ್ವಾನ್ಸ್ 1 lakh rupees ಬುಕಿಂಗ್ ಚಾರ್ಜಸ್ 1 lakh. ಓಕೆ. ಇನ್ ಕೇಸ್ ಅವ್ರಿಗೆ ಲೀಗಲ್ ಚೆನ್ನಾಗಿ ಬರುತ್ತೆ, ಸಂತೋಷ, ಅವ್ರು ತಗೊಳ್ತಾರೆ. ಇನ್ ಕೇಸ್ ಆ ಥರ ಲೀಗಲ್ ಬರಲಿಲ್ಲ ಅಂತಂದರೆ ಸರ್, ಅಲ್ಲೇ ಒಂದು ಸಮಸ್ಯೆ ಏನಾಗುತ್ತೆ ಅಂದರೆ, ಈಗ ನಾವು ಅವ್ರಿಗೆ 1 lakh ಬುಕ್ ಮಾಡಿರ್ತಾರೆ, ಒಂದು ಪ್ಲಾಟ್ ಬುಕ್ ಮಾಡಿರ್ತಾರೆ. ಸೊ ನಾವು 1 ತಿಂಗಳು ಟೈಮ್ ಕೊಟ್ಟಿರ್ತೀವಿ. 1 ತಿಂಗಳಲ್ಲಿ ನಮ್ಗೆ ಎಷ್ಟೋ ಜನ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಸೊ ನಾವು ಆ ಪ್ಲಾಟ್ ಬ್ಲಾಕ್ ಮಾಡ್ಬಿಡ್ತೀವಿ, ತೋರಿಸಲ್ಲ. ಸೊ ಹಂಗಾಗಿ ಅದು ಸಮಸ್ಯೆ ಆಗುತ್ತೆ. ಆದಷ್ಟು ಕಸ್ಟಮರ್ಸ್ ಫಸ್ಟ್ ಡಿಸೈಡ್ ಮಾಡಿ ಇಸ್ಕೊಳ್ಳೋದು ಒಳ್ಳೇದು. ಓಕೆ. ಅದು ಬಿಟ್ಟು ಲೀಗಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ ರಿಟರ್ನ್ ಮಾಡ್ತೀವಿ. ಇದುವರೆಗೂ ಒಂದು ಮಾಡಲಿಲ್ಲ, ಇನ್ನು ಮುಂದೆ ಮಾಡಲ್ಲ. ಇದುವರೆಗೂ ರಿಟರ್ನ್ ಮಾಡಲಿಲ್ಲ ಅಥವಾ ಸರ್, ರೀಸನ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇದುವರೆಗೂ ಒಂದು ಪ್ಲಾಟ್ ಸಹ ಆತರ ಆಗಿಲ್ಲ, ಲೀಗಲ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕೊಟ್ಟಿಲ್ಲ ನಾವು. ಹಂಗಾಗಿ ಇನ್ನು ಮುಂದೆ ಕೊಡೋ ನೆಕ್ಸ್ಟ್ ಇಲ್ಲ, ಪ್ರಮೇಯ ಇಲ್ಲ. ಯಾಕಂದ್ರೆ ಲೀಗಲ್ ಅಷ್ಟು ಪರ್ಫೆಕ್ಟ್ ಆಗಿದೆ ಅಂತ ನಾನು ಹೇಳೋದು. ಏನೋ ನನಗೆ ಗೊತ್ತು. ಯಾಕೆಂದರೆ ಇಲ್ಲಿ ನನಗೆ ಎಷ್ಟೊಂದು ಜನದ ಅಭಿಪ್ರಾಯ ಕೇಳಿದ್ದೀನಿ. ಯಾಕೆಂದ್ರೆ ಅಲ್ಲೊಂದು ಮನೆ ನೋಡಿದೆ, ಆ ಮನೆ ಓನರ್ನು ಮಾತಾಡಿಸಿದೆ. ನಾನು ಮಾತಾಡಿಸಿದಾಗ ಅವರು ಇಲ್ಲಿಂದ ಚೆನ್ನೈಗೆ ಹೋಗಿ ಲೀಗಲ್ನ ಚೆಕ್ ಮಾಡಿಸ್ಕೊಂಡು ನನಗೆಲ್ಲ ಸಮಾಧಾನ ಆಯಿತು ಅಂತಂದು ಬಂದ ಮೇಲೆ ಅವರು, ಅದು ನಾರ್ತ್ ಇಂಡಿಯಾದಿಂದ ಬಂದು ಇಲ್ಲಿ ಜಾಗ ತೊಗೊಂಡು ಇಲ್ಲಿ ಮನೆ ಕಟ್ಟಿದ್ದಾರೆ ಒಂದು ಫ್ಯಾಮಿಲಿಗೋಸ್ಕರ. ಅಂದರೆ ಅವ್ರು ಬಂದು ಅವ್ರ ಮಕ್ಕಳ ಜೊತೆ ಇದ್ದಾಗ ಆ ನೋಡೋಕ್ಕೆ ಒಂದು ಆನಂದನೇ ಬೇರೆ. ಅರ್ಥ ಎವ್ರಿ ಸಾಟರ್ಡೆ ಸಂಡೇ ಇಲ್ಲೇ ಬಂದು ಸ್ಟೇ ಆಗ್ತಾರೆ ಸರ್. ನೀವು ಬೇರೆಯವ್ರು ಬಂದು ಇಲ್ಲಿ ಮನೆ ಕಟ್ಟಿ ಇರೋದನ್ನ ನೋಡಿದಾಗ ನಿಮ್ಗೆ ಎಷ್ಟು ಆನಂದ ಆಗುತ್ತೆ. ಅಂಥದ್ರಲ್ಲಿ ನೀವೇ ಬಂದು ಇಲ್ಲೊಂದು ಜಾಗ ತೊಗೊಂಡು ಒಂದು ಸುಂದರವಾದಂಥ ಒಂದು ಫಾರ್ಮ್ ಲ್ಯಾಂಡ್ನ ಕ್ರಿಯೇಟ್ ಮಾಡಿ, ಒಂದು ಸುಂದರವಾದಂಥ ಫಾರ್ಮ್ ಹೌಸ್ನ ಕಟ್ಟಿ ನಿಮ್ಮ ಸಂಸಾರದ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಬಂದು ಇಲ್ಲಿ ಕಾಲ ಕೇಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಸರ್. ಈ ಥರ ಕಾಂಪೌಂಡ್ ವಾಲ್ ಎಲ್ಲಾದರೂ ನೋಡಿದ್ದೀರಾ ನೀವು? ಹೇಗೆ ನೋಡಿ, ಇದು ಕಾಂಪೌಂಡ್ ವಾಲ್ ಇದೆ. ಹೌದು. ಸೊ ಈಗ ನಮ್ಮ ಅಮ್ಯುನಿಟೀಸ್ಗೆ ಟೋಟಲಿ ಕಾಂಪೌಂಡ್ ವಾಲ್ ಇದು. ಎಷ್ಟು ಎಕರೆ ಇದು 1.25 ಎಕರೆ. ಸೊ ಟೋಟಲ್ ಎಲ್ಲ ಗಿಡದಲ್ಲೇ ಕಾಂಪೌಂಡ್ ಕಟಿಂಗ್ ಆಗ್ಬೇಕು. ಆಕ್ಚುಲಿ ಲೇಬರ್ ಬಂದಿಲ್ಲ, ಕಟಿಂಗ್ ಆಗ್ತೀವಿ ಈಗ. ಕಟಿಂಗ್ ಕಾಂಪೌಂಡ್ ಅನೇ ಇರುತ್ತೆ. ಏನು ಗಿಡ ಇದು ಆಕ್ಚುಲಿ? ಅದು ಹೆಸರು ನನಗೂ ಗೊತ್ತಿಲ್ಲ ಸರ್. ಸೊ ಅದು ನಾನು ನೋಡಿದ್ದೆ ಇದರಲ್ಲೆಲ್ಲ. ಸೊ ಹಂಗಾಗಿ ತರಿಸಿ ಪ್ಲಾಂಟೇಶನ್ ತುಂಬಾ ಚೆನ್ನಾಗಿ ಬಂದಿದೆ. ಟೋಟಲ್ ಕವರ್ ಏನು ಕಾಣಲ್ಲ ಆ ಕಡೆ. ಬೆಳೀತಾ ಇರುತ್ತೆ. ಓಕೆ. ನಿಮ್ಗೆ ಯಾವ ರೀತಿ ಬೇಕೋ ಅದನ್ನ ಶೇಪ್ ಮಾಡ್ಕೊಬೋದು. ಸೊ ತುಂಬಾ ಚೆನ್ನಾಗಿದೆ. ಓಕೆ. ನಾನು ಒಂದು ಐಡಿಯಾ ಮಾಡಿ ಇದು ಮಾಡಿದ್ವಿ. ಎಸ್. ಈಗ ಕ್ಲಬ್ ಹೌಸ್ ಹೋಗೋಣ. ಅಂದರೆ ರೆಸಾರ್ಟ್ ರೀತಿ ಇರ್ತಕ್ಕಂಥ ಕ್ಲಬ್ ಹೌಸು. ಅಲ್ಲಿ ಕೆಲವೊಂದು ವಿಚಾರಗಳನ್ನ ಮಾತಾಡೋಣ. ಜೊತೆಗೆ ಈ ಲೊಕೇಶನ್ ಏನು, ಜೊತೆಗೆ ಪ್ರೈಸ್ ಏನು ಎಲ್ಲನೂ ತಿಳ್ಕೊಂಡು ಈ ವಿಡಿಯೋನ ಎಂಡ್ ಮಾಡೋಣ. ಆದರೆ ಈ ವಿಡಿಯೋ ನೋಡಿದ ನಂತರ ನೀವು ಏನು ಮಾಡ್ಬೇಕು ಹೇಳಿ, ಈ ಸ್ಕ್ರೀನಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಬೇಕು. ನೀವಿಲ್ಲಿ ಬಂದು ಹೋಗೋದಕ್ಕೂ ವ್ಯವಸ್ಥೆ ಇದೆ. ಖಂಡಿತ ತಮ್ಮ ಸ್ವಂತ ಕಾರಲ್ಲಿ ಬರ್ಬೋದು. ಅಥವಾ ನಿಮಗೆ ಆ ಥರ ಡ್ರೈವಿಂಗ್ ಮಾಡೋದಕ್ಕೆ ಕಷ್ಟ ಆದರೆ, ಅಥವಾ ಕಾರ್ ಇಲ್ಲ ಅಂತಂದರೆ ಖಂಡಿತ ನಾವೇ ಖುದ್ದಾಗಿ ನಿಮ್ಮನ್ನು ಇಲ್ಲಿ ಕರ್ಕೊಂಬಂದು ತೋರಿಸ್ತಕ್ಕಂಥ ವ್ಯವಸ್ಥೆನೂ ಸಹ ಮಾಡಿರ್ತಕ್ಕಂಥದ್ದು ಅಲ್ವಾ? ಹೌದು, ಶೂರ್. ನೀವು ಇಲ್ಲಿ ಬಂದು ನೋಡೋದು ಮಾತ್ರಕ್ಕೆ ಖಂಡಿತ ಜಾಗನ ತೊಗೋಬೇಕು ಅಂತೇನಿಲ್ಲ. ನೀವು ಬಂದು ಈ ವಾತಾವರಣ ಇಷ್ಟ ಆಗಿ ನಿಮಗೆ ಜಾಗ ಇಷ್ಟ ಆದರೆ ಮಾತ್ರ ನಿಮ್ಗೆ ಇಷ್ಟ ಆಗ್ತಕ್ಕಂಥ ಫ್ಲಾಟ್ನ ನೀವು ಬುಕ್ ಮಾಡ್ಕೋಬೋದು. ಇದೇನು ಸರ್ ಇದು ಆರ್ಚ್ ಇದೆ? ಸರ್ ಇದು ಆಕ್ಚುಲಿ ಕ್ಲಬ್ ಹೌಸ್ ಏರಿಯಾ. ಓಕೆ. ಸೊ ಈಗ ನೀವು ಒಳಗಡೆ ಹೋದರೆ ಒಂದೊಂದು ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಸ್ವಿಮ್ಮಿಂಗ್ ಪೂಲ್, ಕ್ರಿಕೆಟ್ ಕೋರ್ಟ್, ರೈನ್ ಡ್ಯಾನ್ಸು, ವಿತ್ ಮೀಟಿಂಗ್ ಹಾಲು, ಪಾರ್ಟಿ ಹಾಲು.
ಸೊ ಇಂಡೋರ್ ಗೇಮ್ಸು ಎಲ್ಲ ಇದೆ. ಸೊ ನಾನು ತೋರಿಸ್ತೀನಿ ಬನ್ನಿ ಮುಂದೆ ಒಂದೊಂದೇ 1 by 1 ತೋರಿಸ್ತೀನಿ ನಿಮಗೆ. ಓಕೆ. ಸೊ ಎಲ್ಲ ನಿಯರ್ ಬೈ 30+ ಅಮ್ಯೂನಿಟೀಸ್ ಕೊಡ್ತಾ ಇದೀವಿ ಸರ್. ಕೊಡ್ತಾ ಇದ್ದೀರಾ? ಈಗ ಎಷ್ಟು ರೆಡಿ ಇದೆ ಸದ್ಯಕ್ಕೆ? ಈಗ ಆಲ್ರೆಡಿ ಒಂದು 6-7 ಅಮ್ಯೂನಿಟೀಸ್ ರೆಡಿ ಇದೆ. ಓಕೆ. ಈಗ ಇನ್ನೊಂದು ಮಂತಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡ್ಬಿಡ್ತೀವಿ. ಎಲ್ಲ ಮಾಡ್ತೀರಾ ಕಂಪ್ಲೀಟು? ಅದೇನು ವಾಟರ್ ಫಾಲ್ಸಾ? ಅದು ವಾಟರ್ ಫಾಲ್ಸ್ ಸರ್. ಕಾವೇರಿ ಚರ್ಚಲ್ಲಿ ವಾಟರ್ ಬರುತ್ತೆ, ಮತ್ತೆ ಫುಲ್ ವಾಟರ್ ಬರುತ್ತೆ. ಸೊ ಅದೊಂದು ಸ್ಟೇಜ್ ಮಾಡಿದ್ವಿ ನಾವು, ಕುತ್ತಕ ಅಂದ್ರೆ ಕಲ್ಲುಗಳಲ್ಲಿ ನಿರ್ಮಿಸಿರ್ತಕ್ಕಂಥದ್ದು, ರಿಯಾಲಿಟಿ ಬೇಕು ಅಂತ ಹೇಳಿ. ಅಲ್ಲಿ ವ್ಯೂ ಪಾಯಿಂಟ್ ಇರ್ತಕ್ಕಂಥದ್ದು, ಅದ್ರ ಮೇಲೆ ವ್ಯೂ ಪಾಯಿಂಟ್ ಅದು. ಓಕೆ. ಸೊ ಇದು ಕ್ರಿಕೆಟ್ ಕೋರ್ಟ್ ಮಾಡಿದೀವಿ. ಸೊ ರೆಸ್ಟೋರೆಂಟ್ ಇದೆ. ಸೊ ಗಜಿಬಾಸ್ ಇದೆ, ಎಲ್ಲ ಚೈನೀಸ್ ಗಜಿಬಾ ಟೈಪು, ತುಂಬಾ ಚೆನ್ನಾಗಿ ಬಂದಿದೆ. ಅದೇನದು ಪಾರ್ಟಿ ಹಾಲಾ? ಪಾರ್ಟಿ ಹಾಲ್ ಸರ್ ಅದು. ಓಕೆ. ಪಾರ್ಟಿ ಹಾಲ್ ಅಂದ್ರೆ ಏನು ಎಂಗೇಜ್ಮೆಂಟ್ಸು, ಬರ್ಡೇಸು, ಸಿಂಪಲ್ ಆನಿವರ್ಸರೀಸು ಮಾಡ್ಕೊಬೋದು, ಆ ರೀತಿ ಮಾಡೋದಕ್ಕೆ ಮಾಡ್ಕೊಬೋದು. ಕಸ್ಟಮರ್ ಯಾವ ಥರ ಬೇಕು ಚೂಸ್ ಮಾಡ್ಕೊಬೋದು. ಆಮೇಲೆ ವ್ಯೂ ಪಾಯಿಂಟು ತುಂಬ ಚೆನ್ನಾಗಿದೆ, ನಾನು ನೋಡಿದೆ. ಹೌದು, ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಬಂದಾಗ ನೀವು ಈ ಏರಿಯಾನ ಮಿಸ್ ಮಾಡ್ಕೊಳ್ದಿರ ನೋಡಬೇಕು. ಅದರಲ್ಲೂ ವ್ಯೂ ಪಾಯಿಂಟ್ ಅಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಕಂಪ್ಲೀಟಾಗಿ ಒಂದು ಫಾರ್ಮ್ಲ್ಯಾಂಡ್ ಆಗ್ಬೋದು, ಅಥವಾ ಇಲ್ಲಿನ ವಾತಾವರಣ ಆಗ್ಬೋದು, ಇಲ್ಲಿನ ತಂಪಾದ ಗಾಳಿ ಆಗ್ಬೋದು, ಎಲ್ಲದಕ್ಕೂ ಆನ್ಸರು ಆ ಒಂದು ವ್ಯೂ ಪಾಯಿಂಟೇ ಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲಿ ಇದ್ಕೊಂಡ್ರೆ ಟೋಟಲ್ ಏರಿಯಾ ನಿಮಗೆ ನಾನು ಆಗಲೇ ಹೇಳ್ದಲ್ಲ, ಸೊ ಟೋಟಲ್ ಸರೌಂಡಿಂಗ್ ಹಿಲ್ಸ್ ಕಾಣಿಸುತ್ತೆ ನಿಮಗೆ, ತುಂಬ ಚೆನ್ನಾಗಿದೆ ವ್ಯೂ. ಓಕೆ. ಅದೇ ಫೋಟೋ ಏನಿದೆಯೋ ಸೇಮ್ ಆಸ್ ಇಟ್ ಈಸ್ ಆಗಿ ಬರುತ್ತೆ. ಈ ಏರಿಯಾ ಏನಿದು? ಸರ್ ಇದು ಒಂದು ಇದಕ್ಕೆ ಫೋಟೋಶೂಟ್ಗೆ ಸೊ ಅಂತ ಹೇಳ್ಬಿಟ್ಟು ನಾವು ಒಂದು ಬ್ರಿಡ್ಜ್ ಟೈಪ್ ಮಾಡಿದ್ವಿ. ಓಕೆ. ಸೊ ಅದು ನೋಡಿ ಆ್ಯಕ್ಚುಲಿ ವುಡ್ಡಲ್ಲಿ ಮಾಡ್ದಂಗಿದೆ. ಹೌದು. ಸೊ ಅದು ಆ್ಯಕ್ಚುಲಿ ಸಿಮೆಂಟ್ ವರ್ಕು. ಸಿಮೆಂಟ್ ವರ್ಕಾ? ಹೌದು. ಮತ್ತೆ ಇದೆಲ್ಲ ಕಂಪ್ಲೀಟ್ ಮರದ ಥರ ಇದೆಯಲ್ಲ, ಏನಿದು? ಸರ್ ಇದು ಆ್ಯಕ್ಚುಲಿ ನೋಡಿ, ಇದು ಕಾಣಿಸುತ್ತೆ, ನೀವು ನೋಡಿದ್ರೆ ವುಡ್ ಥರ ಕಾಣಿಸುತ್ತೆ. ಹೌದು. ಸೊ ಇದೆಲ್ಲ ಸಿಮೆಂಟಲ್ಲಿ ಕಾರ್ವಿಂಗ್ ವರ್ಕ್ ಮಾಡಿಸಿರ್ತಕ್ಕಂಥ, ಸುಮಾರು ಒಂದು 4-5 ತಿಂಗಳು ಟೈಮ್ ಎತ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ನೋಡಿ, ಇದೆಲ್ಲ ಗಜಿಬಸ್ ಎಲ್ಲ ಗಜಿಬಾ, ಮತ್ತು ಈ ಪಾಯಿಂಟ್ಸ್ ಎಲ್ಲ ಟೋಟಲ್ ಆಗಿ ನಾವು ಸಿಮೆಂಟ್ ಕಾರ್ವಿಂಗ್ ಅಲ್ಲಿ ಮಾಡಿಸಿದ್ದೀವಿ. ತುಂಬಾ ಅಟ್ರಾಕ್ಟಿವ್ ಆಗಿದೆ. ಹಂಗಾರೆ ಇದು ವುಡ್ ಅಲ್ಲ? ವುಡ್ ಅಲ್ಲ ಸರ್, ಇದು ಮರ, ಸಿಮೆಂಟ್. ಹೌದು ಹೌದು, ನಿಜ ನಿಜ. ಓಕೆ, ನಿಜ. ಹೌದು ವೀಕ್ಷಕರೇ, ಇದು ವುಡ್ ಅಲ್ಲ, ಇವ್ರು ಹಾಕಿರೋ ದುಡ್ಡು. ಯಾಕೆಂದ್ರೆ ಅದರಿಂದ ಈ ಒಂದು ಅಂದ ಚಂದ ಬಂದಿದೆ. ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ಯಾರು ಮಾಡಿದ ಕೆಲಸ ಇದು? ಇದೆಲ್ಲ ಇವ್ರು ಮಹಾರಾಷ್ಟ್ರ ಟೀಮ್ ಸರ್. ಓಕೆ. ಮಹಾರಾಷ್ಟ್ರದಿಂದ ಕರೆಸಿದ್ವಿ. ಸೊ ಟೋಟಲ್ ಟೀಮ್ ಮಾಡಿದ್ವಿ. ಓಕೆ. ಇನ್ನು ಇಲ್ಲೆಲ್ಲ ಲಾನ್ ಎಲ್ಲ ಬರುತ್ತಾ? ಇದೆಲ್ಲ ಲ್ಯಾನ್ ಬರುತ್ತೆ, ಗಾರ್ಡನಿಂಗ್ ಬರುತ್ತೆ. ಸೊ ಈಗ ಮಳೆ ಸ್ವಲ್ಪ ಬರಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ಲ್ಯಾನ್ ಎಲ್ಲ ಈಗ ಗಾರ್ಡನಿಂಗ್ ಬರುತ್ತೆ. ಓಕೆ. ಇದೆಲ್ಲ ಮಾಡ್ತೀವಿ. ಈಗ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಈಗಾಗಲೇ ನೀವು ಡ್ರೋನ್ ಶಾಟ್ ಮೂಲಕ ವಿಡಿಯೋದಲ್ಲಿ ನೋಡಿರ್ತೀರ. ಬನ್ನಿ ಆ ಸ್ವಿಮ್ಮಿಂಗ್ ಪೂಲ್ ನೋಡ್ತಾ. ಮತ್ತು ಇನ್ನೊಂದು ಇಲ್ಲೊಂದು ಜಾಗ ಇದೆ, ಮ್ಯಾಜಿಕಲ್ ಜಾಗ ಅಂತ ಹೇಳ್ಬೋದು. ಅಲ್ಲೇನಾದ್ರು ನೀವು ಊಟ ಮಾಡಿ ಕೂತ್ಕೊಂಡ್ರೆ ಕೇವಲ 2 ನಿಮಿಷದಲ್ಲಿ ನಿದ್ದೆ ಮಾಡ್ತೀರಾ. ನಮಗೆ ನಿದ್ದೆ ಬರದೇ ಇರತಕ್ಕಂಥ ಒಂದು ಕಾಯಿಲೆ ಅಂತಕ್ಕಂಥವ್ರನ್ನೂ ಸಹ ಇಲ್ಲಿ ಬಂದು ಕೂಡಿಸ್ಬಿಟ್ರೆ ತಂಪಾಗಿ ಸೊಂಪಾಗಿ ನಿದ್ದೆ ಹೋಗ್ತಾರೆ. ಇದರಲ್ಲಿ 2 ಮಾತಿಲ್ಲ, ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಮತ್ತು ಇಲ್ಲೇನು ಸರ್ ಕಂಪ್ಲೀಟಾಗಿ ಬಂಡಿ ಚಕ್ರಗಳನ್ನ ಹಾಕ್ಬಿಟ್ಟಿದ್ರೆ ಏನು ಕಾನ್ಸೆಪ್ಟ್ ಸರ್? ಇದು ಈಗ ನಮ್ಮ ಹಳೆ ಕಾಲದ ಬಂಡಿ ಬರ್ತಾ ಇತ್ತಲ್ಲ, ಬುಲಕಾಟ್ರ. ಸೊ ಆ ಬಂಡಿ ಚಕ್ರಗಳಲ್ಲ ನಾವು ಸಿಮೆಂಟ್ ಅಲ್ಲಿ ಮಾಡಿಸಿದೀವಿ. ಸೊ ನೋಡೋದು ಗುಡ್ಡಲ್ಲಿ ಮಾಡ್ದಂಗಿದೆ. ಸೊ ಇದು ಫ್ಯಾಮಿಲಿ ಶೂಟಿಂಗ್ ಆ ತರ ಒಂದು ಬ್ರಿಡ್ಜ್ ತರ ಮಾಡಿದೀವಿ. ಸೊ ಇದೆಲ್ಲ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಗಾರ್ಡನಿಂಗ್ ಎಲ್ಲ ಆದ್ಮೇಲೆ ಲೈಟಿಂಗ್ ಬರುತ್ತಾ? ಲೈಟಿಂಗ್ ಬರುತ್ತೆ. ಸೊ ತುಂಬಾ ಚೆನ್ನಾಗಿ ಬರುತ್ತೆ ಇದು. ಲೈಟ್ ಹಾಕ್ಬಿಡ್ತೀರಾ? ಇದು ತುಂಬಾ ಕೆಲಸ ಇದೆ ಸರ್, ಇನ್ನೂ ಮಾಡ್ಬೇಕು ಇದಕ್ಕೆ. ಇನ್ನು ಮಾಡ್ಬೇಕು. ಇದೆಲ್ಲ ಆದ್ಮೇಲೆ ನೈಟ್ ಹೊತ್ತು ಒಂದು ಅಂದ ಕಾಣುತ್ತೆ ನೋಡಿ. ಅದು ಒಂದು ರೈನ್ ಡ್ಯಾನ್ಸ್. ಓಕೆ. ರೈನ್ ಡ್ಯಾನ್ಸ್ ಇದು. ಓಕೆ. ಸೊ ಅದು ವರ್ಕ್ ನಡೀತಾ ಇದೆ, ಸಿಮೆಂಟ್ ವರ್ಕು. ಸ್ವಲ್ಪ ಇನ್ನೆಲ್ಲ ಸ್ವಲ್ಪ ಒಳ್ಳೆ ಕೆಲಸ ಪೆಂಡಿಂಗ್ ಅಲ್ಲಿ ಇದೆ. ಒಳ್ಳೆ ಮಿಸ್ಟ್ ಅಲ್ಲಿ ನೀವು ಇದು ಕೊಡ್ತೀರಾ, ರೈನ್ ಎಫೆಕ್ಟ್? ಹೌದು, ರೈನ್ ಎಫೆಕ್ಟ್ ಕೊಡ್ತೀವಿ. ಮ್ಯೂಸಿಕ್ ಸಿಸ್ಟಮ್ ಕೊಡ್ತೀವಿ. ಮ್ಯೂಸಿಕ್ ಸಿಸ್ಟಮ್ ಕೊಡ್ತೀರಾ? ಹೌದು. ಫುಲ್ ಡ್ಯಾನ್ಸ್ ಹಂಗಾರೆ? ಹೌದು. ಮಕ್ಕಳು ಬಂದು ಸಂತೋಷವಾಗಿ ಕುಣಿಬೇಕು. ಎಸ್, ಇದು ಮೊದಲೇ ಹೇಳಿದಾಗೆ ಕಂಪ್ಲೀಟಾಗಿ ಒಂದು ಸೂಪರ್ ಆದಂಥ ಜಾಗ ಅಂತಲೇ ಹೇಳ್ತೀನಿ, ಒಂದು ರಾಶಿ ವನಸರಿ ಫಾರ್ಮ್ಲ್ಯಾಂಡಲ್ಲಿ. ತಾವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬಂದು ಸ್ವಿಮ್ಮಿಂಗ್ ಪೂಲ್ ಇರ್ತಕ್ಕಂಥದ್ದು. 2 ರೀತಿಯಾದ ಸ್ವಿಮ್ಮಿಂಗ್ ಪೂಲ್ ಇದೆ. ಒಂದು ಮಕ್ಕಳಿಗೋಸ್ಕರ ಸಪ್ರೇಟ್ ಇದೆ, ಮತ್ತು ಇನ್ನೊಂದು ದೊಡ್ಡವ್ರಿಗೋಸ್ಕರ ಇರ್ತಕ್ಕಂಥದ್ದು. ಅಲ್ಲಿ ಟಾಯ್ಲೆಟ್ಸ್ ಇದೆ, ಸ್ನಾನ ಮಾಡೋಕ್ಕೆ ಜಾಗ ಇದೆ, ಮತ್ತು ಮೇಲ್ಗಡೆ ಕೂತ್ಕೊಂಡು ವೆಯ್ಟಿಂಗ್ ಮಾಡೋದಕ್ಕೂ ಜಾಗ ಇರ್ತಕ್ಕಂಥದ್ದು. ಹಾಗೆ ಇಲ್ಲಿ ನೋಡೋದಾದರೆ ಒಂದು ಚೈನೀಸ್ ಗಜೀಬ್ ಇರ್ತಕ್ಕಂಥದ್ದು. ಹಲವಾರು ಜನ ಸುತ್ತ ಕೂತ್ಕೊಂಡು ಒಂದು ಹರಟೆ ಹೊಡೆಯೋದಕ್ಕೆ ಸೂಪರ್ ಆದಂಥ ಒಂದು ಜಾಗ ಅಂತ ಹೇಳ್ತೀನಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ತಾವು, ಇದು ಫೈರ್ ಕ್ಯಾಂಪ್ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಜಾಗ. ಈಗೆಲ್ಲ ಸೆಕೆ, ಬೇಸಿಗೆ ಕಾಲ, ಆದ್ದರಿಂದ ಫೈರ್ ಕ್ಯಾಂಪ್ ಹಾಕಿಲ್ಲ. ಮುಂದಕ್ಕೆ ಚಳಿಗಾಲದಲ್ಲಿ ಖಂಡಿತ ಇಲ್ಲಿ ಫೈರ್ ಕ್ಯಾಂಪ್ ಆಗುತ್ತೆ. ಹಾಗೆ ನಾನು ಹೇಳಿದಂಥ ತಂಪಾಗಿ ನಿದ್ದೆ ಬರ್ತಕ್ಕಂಥ ಜಾಗ ಇದೆ ನೋಡಿ. ಹೊಂಗೆ ಮರದ ನೆರಳಲ್ಲಿ ಯಾರಿಗೆ ನಿದ್ದೆ ಬರಲ್ಲ ಹೇಳಿ? ಎಲ್ಲರೂ ಸಂಪಾಗಿ ನಿದ್ದೆ ಮಾಡ್ತಾರೆ. ಅದರಲ್ಲೂ ಇಲ್ಲಿ ಯಾವುದೇ ರೀತಿಯಾದಂಥ ಏರ್ ಪೊಲ್ಯೂಷನ್ ಇಲ್ಲ, ಯಾವುದೇ ರೀತಿಯಾದಂಥ ಸೌಂಡ್ ಪೊಲ್ಯೂಷನ್ ಇಲ್ಲ. ಜೊತೆಗೆ ಸ್ವಚ್ಛವಾದಂಥ ಗಾಳಿ ಇರೋದ್ರಿಂದ, ಸುತ್ತಮುತ್ತ ಬೆಟ್ಟ ಗುಡ್ಡ ಮರಗಳಿರೋದ್ರಿಂದ ಇಲ್ಲಿ ಬೀಸ್ತಕ್ಕಂಥ ಗಾಳಿನೇ ಒಂದು ರೀತಿ ತಂಪಾದ ವಾತಾವರಣ ತಂದುಕೊಡುತ್ತೆ. ನೀವು ಕಾರಲ್ಲಿ AC ಹಾಕಿದಾಗ ಯಾವ ರೀತಿಯಾದ ತಂಪಾದ ವಾತಾವರಣ ಇರುತ್ತೋ ಅದೇ ರೀತಿಯಾಗಿ ಇಲ್ಲಿ ತಂಪಾದ ವಾತಾವರಣ ಇರ್ತಕ್ಕಂಥದ್ದು. ಇಲ್ಲಿ ಬಂದು ನೀವು ಊಟ ಮಾಡಿ ಒಂದು 2 ನಿಮಿಷ ಅಥವಾ 5 ನಿಮಿಷ ಕೂತ್ಕೊಂಡು ನೋಡಿ. ನಿಮಗೆ ನಿದ್ದೆ ಬರಲಿಲ್ಲ ಅಂದರೆ ಆವಾಗ ಹೇಳಿ. ಓಕೆ ವೀಕ್ಷಕರೇ, ಗೋಧೂಳಿ ಸಮಯ ಅಂತಾರಲ್ಲ, ಸಂಜೆ ಹೊತ್ತು ಈ ಒಂದು ಫಾರ್ಮ್ಲ್ಯಾಂಡ್ನ ನೋಡೋದಕ್ಕೆ ಒಂದು ಅಂದ. ನಿಜವಾಗಿ ಫಾರ್ಮ್ಲ್ಯಾಂಡ್ ನೋಡಬೇಕಂದ್ರೆ ಇಲ್ಲ ಬೆಳಗಿನ ಜಾವ ನೋಡಬೇಕು,
ಸೂರ್ಯ ಹುಟ್ಟೋದಕ್ಕೆ ಮುಂಚೆ ಅಥವಾ ಸೂರ್ಯ ಮುಳುಗ್ತಾ ಇರ್ಬೇಕಾದ್ರೆ ನೋಡಬೇಕು. ಅದರ ಆನಂದನೇ ಬೇರೆ, ಮಜಾನೇ ಬೇರೆ. ಅಣ್ಣ, ಈಗ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಎಲ್ಲ ಸರಿಯಪ್ಪ, ಕೆಲವರು ಪೇಷನ್ಸ್ ಇರಲ್ಲ, ಎಲ್ಲಿದೆ, ಪ್ರೈಸ್ ಎಷ್ಟಿದೆ ಅನ್ನೋದು ಎಲ್ಲರ ಒಂದು ಪ್ರಶ್ನೆ ಆಗಿರುತ್ತೆ. ಹೇಳಿ, ಈ ಒಂದು ಫಾರ್ಮ್ ಲ್ಯಾಂಡ್ ಇರ್ತಕ್ಕಂಥದ್ದು ಎಲ್ಲಿ ಮತ್ತು ಇದರ ಒಂದು ಪ್ರೈಸ್ ಏನು ಕೊಟ್ಟು ಮಾಡ್ತಾ ಇದ್ದೀರಾ ದಯವಿಟ್ಟು ತಿಳಿಸಿ. ಸರ್, ಈ ಫಾರ್ಮ್ ಲ್ಯಾಂಡ್ ಇರ್ತಕ್ಕಂಥದ್ದು ಬೆಂಗಳೂರು ನಿಮಗೆ ಮೆಜೆಸ್ಟಿಕ್ಕಿಂದ ಬಂದರೆ 60 ಕಿಲೋಮೀಟರ್ಸ್ ಬರ್ಬೋದು. ಎಲೆಕ್ಟ್ರಾನಿಕ್ ಸಿಟಿಗೆ ನಿಮಗೆ 50 ಕಿಲೋಮೀಟರ್ಸು, ಹತ್ತಿಬೆಲೆಯಿಂದ 37-38 ಕಿಲೋಮೀಟರ್ ಬರುತ್ತೆ. ಹೊಸೂರಿಗೆ 30 ಕಿಲೋಮೀಟರ್, ಡೆಗ್ನಿಕೋಟೆಗೆ 7 ಕಿಲೋಮೀಟರ್, ಆನೇಕಲ್ಗೆ 30-35 ಕಿಲೋಮೀಟರ್ಸ್ ಒಳಗಡೆ ಬರುತ್ತೆ. ಸೊ ಹಂಗಾಗಿ ಎಲ್ಲ ನಿಮಗೆ ಅಲ್ಲಿ ಬೆಂಗಳೂರು ಮೆಜೆಸ್ಟಿಕ್ಕಿಂದ ಬಂದರೂ ಸಹ ನಿಮಗೆ 1.5 hour ರೀಚ್ ಆಗುತ್ತೆ. 1.5 hour ನಿಮಗೆ ರೀಚ್ ಆಗ್ಬಿಡ್ತೀರಾ. ಹೊಸೂರು ಅಂದರೆ 1 hour 45 minutes, ಹತ್ತಿಬೆಲೆ ಅಂದರೆ 40-50 minutes ರೀಚ್ ಆಗ್ತೀರಾ. ಸೊ ಈ ಜಾಗ ಇರ್ತಕ್ಕಂಥದ್ದು ಬಂದು ಡೆಗ್ನಿಕೋಟೆಯಿಂದ ನಮ್ಗೆ ಒಗನೇಕಲ್ ಹೋಗುತ್ತೆ ರೋಡು, ಅಂಚಟ್ಟಿ ರೋಡಲ್ಲಿ ಬಂದು 5 ಕಿಲೋಮೀಟರ್ಸ್ ಮುಂದೆ ಬಂದರೆ ಲೆಫ್ಟ್ಗೆ ಸಾಲಿವಾರಂ ಅಂತ ಒಂದು ವಿಲೇಜ್ಗೆ ಹೋಗುತ್ತೆ. ಆ ರೋಡ್ ಮೇನ್ ರೋಡ್ಗೆ ಇರ್ತಕ್ಕಂಥ ಫಾರ್ಮ್ ಲ್ಯಾಂಡ್ ಇದು. ಸೊ ಇದೆಲ್ಲ ಒಳಗಡೆ ಹೋಗಂಗಿಲ್ಲ, ಎಲ್ಲ ಕಡೆನೂ ಬಿಟಿ ರೋಡ್ಸೇ, ವಿಟಮಿನ್ ರೋಡ್ಸೇ, ಟಾರ್ ರೋಡ್ಸೇ ಇದೆ. ಸೊ ಡೈರೆಕ್ಟ್ ಫಾರ್ಮ್ ಒಳಗಡೆ ನ್ಯಾರಾಗಿ ಬರ್ಬೋದು. ಎಲ್ಲೂ ಮಳೆ ಬಂತೆ, ಸೊ ರೋಡ್ ಡ್ಯಾಮೇಜಸ್ಸು, ಸೊ ಟ್ರಾಫಿಕ್ ಜಾಮು, ನೋ ಪ್ರಾಬ್ಲಮ್, ಎಲ್ಲೂ ಆ ಥರ ಸಮಸ್ಯೆ ಇಲ್ಲ. ನೀವು ಅಲ್ಲಿ ಬೆಂಗಳೂರಲ್ಲಿ ಹತ್ತಿದ್ರೆ ಅದು ಬೆಂಗಳೂರು ಟ್ರಾಫಿಕ್ ಜಾಮ್, ಅದು ಬಿಟ್ಟರೆ ಈ ಕಡೆ ಟ್ರಾಫಿಕ್ ಜಾಮ್ ಸಮಸ್ಯೆನೇ ಇಲ್ಲ, ಪೊಲ್ಯೂಷನ್ ಸಮಸ್ಯೆ ಇಲ್ಲ, ಮತ್ತು ತುಂಬ ಆನಂದವಾದಂಥ ಏರ್ ಸಿಗ್ತಕ್ಕಂಥ ಜಾಗ, ಒಳ್ಳೆ ಗಾಳಿ, ತುಂಬ ನೇಚರ್ ಇರ್ತಕ್ಕಂಥ ಜಾಗ. ದಯವಿಟ್ಟು ನಾನು ನಿಮ್ಮ ಭಾಗ್ಯ ಟಿವಿ ಕಸ್ಟಮರ್ಗೆ ನಾನೊಂದು ರಿಕ್ವೆಸ್ಟ್ ಮಾಡೋದೇನೆಂದರೆ, ನೀವು ಬನ್ನಿ, ನಮ್ಮ ಫಾರ್ಮ್ ಲ್ಯಾಂಡಲ್ಲಿ ಒಂದು ಪ್ಲಾಟ್ ಪರ್ಚೇಸ್ ಮಾಡಿ. ನಿಜವಾಗ್ಲೂ ನಿಮ್ಮ ಜೀವನ ನಿಮಗೆ ಎಷ್ಟು ಆನಂದ ಪಡ್ತೀರ ಅಂತ ನಾವು ಈಗ ಹೇಳಲ್ಲ, ಮುಂದಿನ ದಿನಗಳಲ್ಲಿ ನೀವೇ ನಮ್ಗೆ ಹೇಳ್ತೀರಾ. ಎಸ್, ಖಂಡಿತ. ಅದಕ್ಕೆ ಉತ್ತಮವಾದಂಥ ಉದಾಹರಣೆ ಅಂದರೆ ಮೊದಲೇ ಹೇಳಿದಾಗ ಇಲ್ಲಿಂದ ವಾತಾವರಣ, ಜೊತೆಗೆ ತಂಪಾಗಿರ್ತಕ್ಕಂಥ ಈ ಒಂದು ಮನಸ್ಸಿಗೆ ಮುದ ನೀಡ್ತಕ್ಕಂಥ ಒಂದು ನೋಟ, ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಹಾಕಿರ್ತಕ್ಕಂಥ ಎಷ್ಟೋ ಹಣ್ಣಿನ ಗಿಡಗಳು ಹಾಗೆ ಮರಗಳು ಆಗಿ ಮುಂದಕ್ಕೆ ಬೆಳೆದಾಗ ಇಲ್ಲಿ ಒಂದು ಕೃತಕವಾದಂಥ ಹಣ್ಣಿನ ಕಾಡೆ ನಿರ್ಮಾಣ ಆಗುತ್ತೆ. ಆಗ ತುಂಬ ಚೆನ್ನಾಗಿರುತ್ತೆ. ಇವರು ಹೇಳಿದಾಗೆ ಇದಿರ್ತಕ್ಕಂಥದ್ದು ಡಗಣಿಕೋಟೆ ಅಂದರೆ ತಮಿಳುನಾಡಿನ ಡೆಂಕಣಿಕೋಟೆಯಿಂದ 8 ಕಿಲೋಮೀಟ್ರ್ ದೂರದಲ್ಲಿ. ನೀವು ಬರಬೇಕಾದ್ರೆ ನೀವು ಆನೇಕಲ್ ಮೂಲಕನೂ ಬರ್ಬೋದು, ಹತ್ತಿಬೆಲೆ ಮೂಲಕನೂ ಬರ್ಬೋದು, ಹಾಗೆ ಚಂದಾಪುರದ ಮೂಲಕನೂ ಬರ್ಬೋದು. ಬಟ್ ಏನಪ್ಪ ಅಂದರೆ ಇದು ಬಂದು ಕಂಪ್ಲೀಟಾಗಿ ತಮಿಳುನಾಡಲ್ಲಿ ಇರ್ತಕ್ಕಂಥ ಒಂದು ಇದು. ನಾನು ಒಂದು ಹೇಳಕ್ಕೆ ಬಯಸ್ತೀನಿ ನಿಮಗೆ, ಇದು ತಮಿಳ್ನಾಡು ಅಂತ ಹೇಳ್ಬೋದು ಅಷ್ಟೇ. ಈಗ ಜಸ್ಟ್ ನಮ್ಮ ಸ್ಟೇಟ್ ಡಿವೈಡ್ ಆಗಿದೆ ತಮಿಳ್ನಾಡು. ಇಲ್ಲಿ ಇರ್ತಕ್ಕಂಥ ಸರೌಂಡಿಂಗ್ ಜನಗಳೆಲ್ಲ ಕನ್ನಡ ತೆಲುಗು ಮಾತಾಡ್ತಕ್ಕಂಥವ್ರೆ, ಕನ್ನಡದವರೇ ಇಲ್ಲಿ ಹೆಚ್ಚು. ಇಲ್ಲಿ ಹುಡುಕಿದ್ರೆ ಕನ್ನಡ ಪರ್ಚೇಸ್ ಅಲ್ಲ ಸರ್, ಇಲ್ಲಿ ಇರ್ತಕ್ಕಂಥ ಲೋಕಾಲಿಟೀಸ್ ಅಂದ್ರೆ ವಿಲೇಜ್ ಅಲ್ಲಿ ಇರ್ತಾರ ಹಳ್ಳಿಗಳಲ್ಲಿ ಎಲ್ಲ ಕನ್ನಡನೇ ಅವ್ರಿಗೆ, ತೆಲುಗು ಇಲ್ಲ ಕನ್ನಡ. ತಮಿಳ್ ಸುಮಾರು ಜನಕ್ಕೆ ಮಾತಾಡೋದಕ್ಕೆ ಬರೋದಿಲ್ಲ, ಅದು ತಮಿಳ್ ಅವ್ರು ಮಾತಾಡೋದು ಇಲ್ಲ. ಸೊ ಇಲ್ಲೆಲ್ಲ ನಮ್ಮ ಕರ್ನಾಟಕ ಹೆಂಗಿದೆಯೋ ಸೇಮ್ ಕಲ್ಚರ್, ಸೇಮ್ ಜನ, ಸೇಮ್ ಮೆಂಟಾಲಿಟಿ, ಸೇಮ್ ಲ್ಯಾಂಗ್ವೇಜಸ್. ಸೊ ಎಲ್ಲ ಇಲ್ಲಿ ನಾವು ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಬೆಂಗಳೂರು ಬಂದ್ರೆ ರಾಗಿ ಮುದ್ದೆ ಅಂತೀವಿ. ಸೊ ಇಲ್ಲೆಲ್ಲ ರಾಗಿ ಮುದ್ದೆ ತಿನ್ನವ್ರೆ. ಸೊ ಹಂಗಾಗಿ ನಾವು ತುಂಬಾ ದೂರ ಹೋಗಿದ್ದೀವಿ, ತುಂಬಾ ದೂರ ಡಿಸ್ಟೆನ್ಸ್ ಇಲ್ಲ, ಫೀಲೇ ಇಲ್ಲ. ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಸರೌಂಡಿಂಗ್ ಹಳ್ಳಿಗಳಲ್ಲಿ ಯಾವ ತರ ನೇಚರ್ ಇದೆಯೋ ಸೇಮ್ ನೇಚರ್ ಇಲ್ಲೂ ಇರ್ತಕ್ಕಂಥದ್ದು, ಏನು ಡಿಫ್ರೆನ್ಸ್ ಇಲ್ಲ. ಈಗ ನಾವು ಇರ್ತಕ್ಕಂಥದ್ದು ಅಮ್ಯುನಿಟೀಸ್ ಏರಿಯಾ, ಇದು 1.25 ಎಕರೆ ಇದು ಅಮ್ಯುನಿಟೀಸ್ ಕಂಡು ಇಟ್ಟಿದ್ದೀವಿ. ಸೊ ಇಲ್ಲಿ ಪ್ಲಾಟ್ ಪರ್ಚೇಸ್ ಮಾಡೋರಿಗೆ ಲೈಫ್ ಟೈಮ್ ಮೆಂಬರ್ಶಿಪ್ ಫ್ರೀ. ಅವ್ರಿಗೆ ಏನಂದ್ರೆ ಊಟ, ನಮ್ಮ ರೆಸ್ಟೋರೆಂಟ್ ಇದೆ, ರೆಸ್ಟೋರೆಂಟಲ್ಲಿ ಸಪೋಸ್ ಊಟ ತಿಂದ್ರೆ ಮಾತ್ರ ಬಿಲ್ ಪೇ ಮಾಡ್ಬೇಕು, ಬಿಟ್ರೆ ಇನ್ನೆಲ್ಲ ಅಮ್ಯುನಿಟೀಸ್ ಫ್ರೀ ಇರುತ್ತೆ ಅವ್ರಿಗೆ. ಒಂದು ಎರಡನೇದು ಬಂದು ನಿಯರ್ ಬೈ 30+ ಅಮ್ಯುನಿಟೀಸ್. ನಾನು ಇದುವರೆಗೂ ಯಾವುದೇ ಫಾರ್ಮ್ ಲ್ಯಾಂಡ್ ಅಲ್ಲಿ ನೀವು ನೋಡ್ಕೊಂಡ್ ಬನ್ನಿ, ಯಾವುದೇ ಫಾರ್ಮ್ ಲ್ಯಾಂಡ್ ಅಲ್ಲಿ ಇಷ್ಟೆಲ್ಲ ಅಮ್ಯುನಿಟೀಸು ಕೊಟ್ಟಿಲ್ಲ, ಕೊಡೋದಿಲ್ಲ ಮುಂದಿನ ದಿನಗಳಲ್ಲಿ. ನೋಡಿ, ಈಗ ನಮ್ಮಲ್ಲಿ ಈಗ ಕ್ರಿಕೆಟ್ ಕೋರ್ಟ್ ಇದೆ, ಶಟಲ್ ಕೋರ್ಟ್ ಇದೆ, ಮತ್ತೆ ಸ್ವಿಮ್ಮಿಂಗ್ ಪೂಲ್ ಇದೆ, ರೈನ್ ಡ್ಯಾನ್ಸ್ ಇದೆ, ಜಿಪ್ ಲೈನ್ ಆಗ್ತಾ ಇದೀವಿ, ಮತ್ತೆ ಇದು ಎಲೆಕ್ಟ್ರಿಕಲ್ ಬುಲ್ ರೈಡಿಂಗು, ಮತ್ತೆ ಬುಲಾಕಾಟ್ ರೈಡಿಂಗು, ಹಾರ್ಸ್ ರೈಡಿಂಗು, ಹಾರ್ಸ್ ಬಂಡಿ ರೈಡಿಂಗು, ಇನ್ನೂ ಸುಮಾರು ಒಂದು ರೂಪ್ ಟಾಪ್ ಗೇಮ್ಸು, ಇಂಡೋರ್ ಗೇಮ್ಸು, ಸುಮಾರು 30+ ಗೇಮ್ಸ್ ಕೊಡ್ತೀವಿ. ಸೊ ಒನ್ ಡೇ ಒಂದು ಫ್ಯಾಮಿಲಿ ಬಂದು ರೆಸಾರ್ಟ್ಗೆ ಹೋಗಿದ್ದಾರೆ ಅಂದ್ರೆ ಅವ್ರು 20-25 ಸಾವಿರ ಖರ್ಚು ಮಾಡಿದ್ರು ಸಹ ಅವ್ರಿಗೆ ತೃಪ್ತಿ ಸಿಗಲ್ಲ. ಇಲ್ಲಿ ನೀವು ಪ್ಲಾಟ್ ಇಸ್ಕೊಂಡಿದ್ದೀರಾ ಅಂದ್ರೆ ನಿಮ್ದು ₹1 ಖರ್ಚಿರಲ್ಲ, ಟೋಟಲ್ ಅಮ್ಯುನಿಟೀಸ್ ನಿಮ್ಮದೇ, ಅವತ್ತಿನ ದಿನ ಎಲ್ಲ ನೀವು ಯೂಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಹಂಗಾಗಿ ನಿಮಗೆ ಇಲ್ಲಿ ಪ್ಲಾಟ್ ಪರ್ಚೇಸ್ ಮಾಡೋದು ಒಂದು ಪಾರ್ಟ್ ಆದರೆ, ಸೊ ಇದ್ರ ನಿಮಗೆ ಅಲ್ಲಿ ಆನಂದ ಪಡೋದು ಅಂತಕ್ಕಂಥದ್ದು ದೊಡ್ಡ ಪ್ಲಾಟ್, ದೊಡ್ಡ ಮಾತು. ಓಕೆ, ತುಂಬ ಸಂತೋಷ. ಇಷ್ಟೊತ್ತು ಎಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ನಮ್ಮ ವೀಕ್ಷಕರು ಸಹ ಒಂದು ವಿಡಿಯೋ ಮೂಲಕ, ಡ್ರೋನ್ ಮೂಲಕ ಈ ಒಂದು ಫಾರ್ಮ್ ಲ್ಯಾಂಡ್ನ ನೋಡಿದ್ದಾರೆ. ಇನ್ನೇನಿದ್ರು ನೀವು ಬಂದು ರಿಯಲ್ ಲೈಫಲ್ಲಿ ನೋಡಬೇಕಾಗಿರೋದಷ್ಟೇ. ಈಗ ಎಲ್ಲ ಆಯಿತು, ಈಗ ಪ್ರೈಸ್ ಬಗ್ಗೆ ಹೇಳೋದಾದರೆ ಸರ್ ನೋಡಿ, ಈಗ ಆ್ಯಕ್ಚುಲಿ ನಾವು 499 ರೂಪೀಸ್ಗೆ ನಾವು ಲಾಂಚಿಂಗ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ನಮ್ಮ ಭಾಗ್ಯ ಟಿವಿ ಅವರು ಬಂದರು, ಮತ್ತು ಇನ್ನೂ 2 ಚಾನಲ್ಸ್ ಅವ್ರು ಬಂದರು. ಸೊ ನಮ್ಮದ್ರಲ್ಲಿ ಈಗ ನೀವು ಲಾಂಚಿಂಗ್ ಪ್ರೈಸ್ ನಮಗೆ ಕಮ್ಮಿ ಮಾಡಿಕೊಡಿ, 399 ರೂಪೀಸ್ ಮಾಡಿಕೊಡಿ ಅಂತೇಳಿ 399 ರೂಪೀಸ್ಗೆ ನಾವು 3 ಮಂತ್ಸ್, 1 ಮಂತ್ ಕೇಳಿದ್ರೆ ನೀವಾಗಲಿ ನಾನು 3 ಮಂತ್ಸ್ ಕೊಟ್ಟಿದ್ದೀನಿ. 3 ಮಂತ್ಸಲ್ಲಿ ಆಲ್ಮೋಸ್ಟ್ ಸುಮಾರು 15-16 ಕಸ್ಟಮರು ನಿಮ್ಮ ಭಾಗ್ಯ ಟಿವಿ ವೀಕ್ಷಕರು ನಮ್ಮಲ್ಲಿ ಬಂದು ಪ್ಲಾಟ್ ಪರ್ಚೇಸ್ ಮಾಡಿದ್ದಾರೆ. ಅದು ಜೆಂಟಲ್ ಕಸ್ಟಮರು, ತುಂಬ ಒಳ್ಳೆ ಕಸ್ಟಮರು ಬಂದು ನಮ್ಮ ಹತ್ರ ಪ್ಲಾಟ್ ಪರ್ಚೇಸ್ ಮಾಡಿದ್ದಾರೆ. ಮತ್ತು ಅದಕ್ಕೆ ನಾನು ನಿಮಗೆ, ನಿಮ್ಮ ಭಾಗ್ಯ ಟಿವಿಯ ಮಾಲೀಕರಿಗೂ ಮತ್ತು ವೀಕ್ಷಕರಿಗೂ ಸಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಈಗ 499 ರೂಪೀಸ್, ಯಾಕಂದರೆ ಈಗ ಲ್ಯಾಂಡ್ ಕಾಸ್ಟ್ ಎಲ್ಲ ಜಾಸ್ತಿ ಆಗಿದೆ, ನಮಗೂ ಮೇಂಟೆನೆನ್ಸ್ ತುಂಬ ಇದೆ. ಸೊ ಹಂಗಾಗಿ ನಮ್ಗೆ ರೇಟ್ ವರ್ಕೌಟ್ ಆಗಲಿಲ್ಲ. ಸೊ ಹಂಗಾಗಿ ನಾವು ಈಗ 499 ರೂಪೀಸ್ ರೈಸ್ ಮಾಡಿ 1 ಮಂತ್ ಏಪ್ರಿಲ್ 1 ಇಂದ
499 rupees ಮಾಡಿದ್ದೀವಿ ಸರ್. ದಯವಿಟ್ಟು ನೀವು ಬನ್ನಿ. ಈ 499ಗೂ ಸಹ ಎಲ್ಲೂ ಫಾರ್ಮ್ ಲ್ಯಾಂಡ್ ಸಿಗ್ತಲ್ಲ ನಿಮಗೆ. ಇವತ್ತು ಅಷ್ಟು ಡಿಮ್ಯಾಂಡ್ ಆಗಿದೆ, ನಿಮಗೆ ಗೊತ್ತಿದ್ದಾವೆ ಈ ಲ್ಯಾಂಡ್ ಡಿಮ್ಯಾಂಡ್ ಇರೋದ್ರಿಂದ. ಸೊ ಹಂಗಾಗಿ ಮುಂದಿನ ತಿಂಗಳಲ್ಲಿ ಮತ್ತೆ ಪ್ರೈಸ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಕೂಡ ಇರ್ಬೋದು. ಬಟ್ ಈಗ 499 ಇದೆ, ದಯವಿಟ್ಟು ಬಂದು ಬುಕ್ ಮಾಡ್ಕೊಳ್ಳಿ, ನಿಮ್ಮ ಪ್ಲಾಟ್ನ ನಿಮ್ದಾಗಿಸ್ಕೊಳ್ಳಿ ಸರ್. ಈಗ ಎಲ್ಲನೂ ಹೇಳಿದ್ರಿ, ತುಂಬ ಸಂತೋಷ. ಹೌದು, ಈಗ ನಮ್ಮ ಭಾಗ್ಯ ಟಿ ವಿನ ನೋಡಿ ಇಲ್ಲಿ ಜನ ಬಂದಾಗ ಅವ್ರಿಗೇನಾದ್ರು ಒಂದು ರೆಸ್ಪೆಕ್ಟ್ ಅಥವಾ ಒಂದು ಏನಾದ್ರು ಆಫರ್ ಕೊಡಬೇಕು ಅನ್ನೋ ನನ್ನ ಒಂದು ಸರ್. ಖಂಡಿತ ನಾನು ನಿಮ್ಮ ಭಾಗ್ಯ ಟಿವಿ ಕಸ್ಟಮರ್ಗೆ ಮತ್ತು ನಿಮಗೆ ಸಹ ನಾನು ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತೀನಿ. ಯಾಕಂದರೆ ಸುಮಾರು 15-16 ಜನ ನಿಮ್ಮ ಭಾಗ್ಯ ಟಿವಿ ಕಸ್ಟಮರ್ಸೇ ಬಂದು ನಮ್ಮಲ್ಲಿ ಪ್ಲಾಟ್ ಪರ್ಚೇಸ್ ಮಾಡಿದ್ದಾರೆ. ನನಗೆ ತುಂಬ ಸಂತೋಷ, ಅದರಲ್ಲಿ ಹೆಮ್ಮೆ ಇದೆ. ನಾವು ನೋಡಿ, ಈಗ ನಿಮ್ಮ ಕಡೆಯಿಂದ, ನಿಮ್ಮ ಚಾನಲ್ ಕಡೆಯಿಂದ ಬಂದಿದ್ದಾರೆ ಅಂತಾದರೆ ನಾನು ಅವ್ರಿಗೆ 10 ಗ್ರಾಮ್ ಗೋಲ್ಡ್ ಕಾಯಿನ್ ಕೊಡ್ತೀನಿ ಸರ್. ಇವತ್ತಿನ ಗೋಲ್ಡ್ ಬೆಲೆ ಏನಿದೆ ಅಂತ ಗೊತ್ತು ನಿಮಗೆ. ನಿಮ್ಮ ಭಾಗ್ಯ ಟಿವಿ ಕಡೆಯಿಂದ ಬಂದಿರೋ 499 rupees ಪ್ರೈಸು. ಆದರೆ ಅವ್ರಿಗೆ ಒಂದು ಗೋಲ್ಡ್ ಕಾಯಿನ್ ಕೊಡ್ತೀವಿ ಸರ್. 10 grams ಗೋಲ್ಡ್ ಕಾಯಿನ್ ನಿಮ್ಗೆ ಉಚಿತವಾಗಿ ಕೊಡ್ತೀವಿ. ಅದು ಬಿಟ್ಟರೆ ಬೇರೆ ಏನಾದ್ರು ಅಲ್ಲ, ಇನ್ನು ಬೇರೆ ಏನು ಕೊಡೋಕ್ಕಾಗಲ್ಲ. ಇಲ್ಲಾಂದ್ರೆ ಸಪೋಸ್ ಗೋಲ್ಡ್ ಕಾಯಿನ್ ಬೇಡ, ರಿಜಿಸ್ಟ್ರೇಷನ್ ಫ್ರೀ ಮಾಡ್ಕೊಡ್ತೀವಿ. ರಿಜಿಸ್ಟ್ರೇಷನ್ ನಿಯರ್ ಬೈ 2 lakh ಬರುತ್ತೆ ಸರ್. ರಿಜಿಸ್ಟ್ರೇಷನ್ 2 lakh ಬರುತ್ತೆ. ನಾನು ರಿಜಿಸ್ಟ್ರೇಷನ್ ಫ್ರೀ ಅಥವಾ ಗೋಲ್ಡ್ ಕಾಯಿನ್ ಎರಡರಾಗ ಒಂದು ಆಪ್ಷನ್ ಅವ್ರ ಕಸ್ಟಮರ್ ಚಾಯ್ಸ್. ಬಟ್ ಪ್ರೈಸಲ್ಲಿ ಏನೋ ಡಿಫ್ರೆನ್ಸ್ ಆಗಲ್ಲ. ಇಲ್ಲ, ಪ್ರೈಸಲ್ಲಿ ಡಿಫ್ರೆನ್ಸ್ ಮಾಡೋದು ಬೇಡ. ಯಾಕಂದ್ರೆ ಒಂದು ಕಸ್ಟಮರ್ಗೆ ಹಂಗೆ ಒಂದು ಕಸ್ಟಮರ್ ಈ ಥರ ಮೋಸ ಮಾಡೋದು ನಮ್ಗೆ ಇಷ್ಟ ಇಲ್ಲ. ನಾವು ಆ ಥರ ಚೀಟ್ ಮಾಡೋದು ಬೇಡ. ಸೊ ನಿಮ್ಮ ಭಾಗ್ಯ ಟಿವಿ ಕಡೆಯಿಂದ ರೆಫರೆನ್ಸ್ ಅಲ್ಲಿ ಬಂದಿದ್ದಾರೆ ಅಂದರೆ ಅವರಿಗೆ ನಾವು ಒಂದು ಗೋಲ್ಡ್ ಕಾಯಿನ್ ಅಥವಾ ರಿಜಿಸ್ಟ್ರೇಷನ್ ಫ್ರೀ. ಓಕೆ, ಎರಡೂ ಅಲ್ಲ ವೀಕ್ಷಕರೇ, ಯಾವ್ದಾದ್ರು ಒಂದು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಿಮಗೆ ಗೋಲ್ಡ್ ಕಾಯಿನ್ ಬೇಕಂದರೆ ಗೋಲ್ಡ್ ಕಾಯಿನ್ ಕೊಡ್ತಾರೆ 10 ಗ್ರಾಮದು, ಇಲ್ಲಾಂದರೆ ರಿಜಿಸ್ಟ್ರೇಷನ್ ಬೇಕಂದರೆ ರಿಜಿಸ್ಟ್ರೇಷನ್ ಫ್ರೀ ಮಾಡಿಕೊಡ್ತಾರೆ. ಖಂಡಿತ ವೀಕ್ಷಕರೇ, ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ತೀನಿ. ಯಾಕೆಂದರೆ ಈಗ ನಾವು ಜಾಗನ ತಗೋಬೋದು, ಥಿಂಕ್ ಮಾಡ್ಬೋದು. ಮುಂದಿನ ಕೆಲವು ದಿನಗಳು ಅಂದರೆ ಈ ವರ್ಷ ಆದ ನಂತರ ನೆಕ್ಸ್ಟು ನಾವು ಜಾಗ ತೊಗೊಳ್ತೀವಿ ಅಂತ ಥಿಂಕ್ ಮಾಡೋದಕ್ಕೂ ಆಗಲ್ಲ. ಆ ಮಟ್ಟಕ್ಕೆ ರೇಟು ತುಂಬ ಹೈ ಹೋಗ್ತಕ್ಕಂಥದ್ದು. ಆದ ಕಾರಣ ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಈ ಸ್ಕ್ರೀನಲ್ಲಿ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ನಾನು ಮೊದಲೇ ಹೇಳಿದಾಗೆ ನೀವು ಬನ್ನಿ, ಇಲ್ಲ ಅಂತಂದರೂ ನಾವು ನಿಮಗಿಲ್ಲಿ ಕರ್ಕೊಂಬಂದು ತೋರಿಸ್ತಕ್ಕಂಥ ವ್ಯವಸ್ಥೆನ ಖಂಡಿತ ಮಾಡ್ತೀವಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ಫಾರ್ಮ್ ಲ್ಯಾಂಡ್ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಬಗ್ಗೆ ತಮಗೇನು ಅನಿಸ್ತು, ತಮಗೆ ಇಷ್ಟ ಆದಂಥ ಒಂದು ಪಾಯಿಂಟ್ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ತಮ್ಮನ್ನು ನಾನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.